ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೃಷಿ ಬೇಕು. ನಮ್ಮ ಹೇಳಿಕೆಯಲ್ಲಿ ನಮ್ಮ ದೇಶ ಕೃಷಿ ಆಧಾರಿತ ದೇಶ. ಇವತ್ತಿಗೂ ಕೂಡ ಎಷ್ಟೇ ಕೈಗಾರಿಕೆಗಳು ಬಂದಿದ್ದರೂ ಕೂಡ, ಎಷ್ಟೇ ತಂತ್ರಜ್ಞಾನ ಬಂದಿದ್ದರೂ ಕೂಡ ನಮ್ಮ ದೇಶ ಇವತ್ತಿಗೂ ಅವಲಂಬನೆ ಆಗಿರೋದು ಉತ್ಪಾದಕ ವಲಯ ಅಂತ ಹೇಳಿದ್ರೆ ಕೃಷಿಯನ್ನೇ ನಂಬಿಕೊಂಡಿರುವಂಥ ದೇಶ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ, ಕೈಗಾರಿಕೆಗಳ ಹೆಸರಿನಲ್ಲಿ, ಅನೇಕ ಯೋಜನೆಗಳ ಹೆಸರಿನಲ್ಲಿ ರೈತರ ಭೂಮಿಯನ್ನು ಪಡೆಯಲಾಗ್ತಾ ಇದೆ. ಬಟ್ ರೈತರು ಅಂದುಕೊಳ್ತಾರೆ, ಹೌದು ನಮ್ಮ ಭೂಮಿಯನ್ನು ತ್ಯಾಗ ಮಾಡಿದ್ರೂ ಪರವಾಗಿಲ್ಲ, ನಮ್ಮ ಭೂಮಿಯನ್ನು ಕೊಟ್ಟರೂ ಪರವಾಗಿಲ್ಲ, ನಮಗೆ ಕೈಗಾರಿಕೆಗಳು ಬರ್ತವೆ, ನಮ್ಮ ಪ್ರದೇಶ ಅಭಿವೃದ್ಧಿ ಆಗುತ್ತೆ, ನಮ್ಮ ಗ್ರಾಮಗಳ ಅಭಿವೃದ್ಧಿಗಳಾಗ್ತವೆ, ನಮ್ಮ ರಸ್ತೆ ಚೆನ್ನಾಗಾಗುತ್ತೆ, ಶಾಲೆ ಚೆನ್ನಾಗಾಗುತ್ತೆ, ಜೊತೆಗೆ ನಮ್ಮ ಮನೆಯ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಹೀಗೆ ಅನೇಕ ರೀತಿಯ ಭರವಸೆಗಳನ್ನು, ಕಲರ್ಫುಲ್ ಭರವಸೆಗಳು, ಆ ಕಲರ್ಫುಲ್ ಭರವಸೆಗಳನ್ನು ನಂಬಿಕೊಂಡು ರೈತರು ತಮ್ಮ ಭೂಮಿಯನ್ನು ಸರ್ಕಾರಕ್ಕೋ KIDBಗೋ ಕೈಗಾರಿಕೆಗಳಿಗೋ ಕೊಟ್ಟುಬಿಡ್ತಾರೆ. ಆನಂತರದಲ್ಲಿ ತೆಗೆದುಕೊಂಡಿರುವಂಥ ಉದ್ದೇಶ ಈಡೇರಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ಕೈಗಾರಿಕೆಗಳಾಗಿದ್ದಾವೆ, ಅವರ ಅಭಿವೃದ್ಧಿ ಆಗಿದೆ, ಅವರ ಉತ್ಪಾದನೆ ಆಗಿದೆ, ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಟರ್ನ್ ಓವರ್ ನಡೀತಾ ಇದೆ. ಬಟ್ ಭೂಮಿಯನ್ನು ಕಳೆದುಕೊಂಡಿರುವ ರೈತ ಅಲ್ಲಿಯೇ ಇದ್ದಾನೆ. ಬೆಳಿಬೇಕು ಅಂತ ಹೇಳಿದ್ರೆ ಕೃಷಿಯ ಭೂಮಿ ಅವರ ಬಳಿ ಇಲ್ಲ. ಪರಿಹಾರ ಅಲ್ಪ ಪುಡಿಗಾಸಿನ ಪರಿಹಾರ, ಮಕ್ಕಳಿಗೆ ಇವತ್ತಿಗೂ ಕೂಡ ಉದ್ಯೋಗ ಸಿಕ್ಕಿಲ್ಲ, ಕೊಟ್ಟಿರುವ ಭರವಸೆ ಈಡೇರಿಲ್ಲ. ನಾನು ಮಾತನಾಡ್ತಾ ಇರೋದು ಬಳ್ಳಾರಿ ಜಿಲ್ಲೆಯ ಭೂಮಿ ಕಳೆದುಕೊಂಡಿರುವ ರೈತರ ಗೋಳಿನ ಕಥೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಲ್ಲಿ ಅನೇಕ ಸ್ಟೀಲ್ ಕೈಗಾರಿಕೆಗಳಿದ್ದಾವೆ. ಹೇಳ್ತಾ ಹೋದರೆ JSW ಇದೆ, ಆರ್ಸೆಲರ್ ಮಿತ್ತಲ್ ಇದೆ, ಬ್ರಾಹ್ಮಿಣಿ ಸ್ಟೀಲ್ಸ್ ಇದೆ, NMDC ವಿಜಯನಗರ ಸ್ಟೀಲ್ಸ್ ಇದೆ. ಹೀಗೆ ಅನೇಕ ಕೈಗಾರಿಕೆಗಳ ಹೆಸರಿನಲ್ಲಿ ಭೂಮಿಯನ್ನು ಒಟ್ಟು 13,000 ಎಕರೆ ಭೂಪ್ರದೇಶವನ್ನು ಕೈಗಾರಿಕೆಗಳ ಹೆಸರಿನಲ್ಲಿ ರೈತರಿಂದ ಕಸಿದುಕೊಳ್ಳಲಾಗಿದೆ. ರೈತರಿಂದ ವಶಪಡಿಸಿಕೊಳ್ಳಲಾಗಿದೆಯಲ್ಲ, ಕಸಿದುಕೊಳ್ಳಲಾಗಿದೆ. ಪರಿಹಾರದ ಆಸೆಗೋ, ಉದ್ಯೋಗದ ಆಸೆಗೋ, ಅಥವಾ ನಮ್ಮ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಆಸೆಗೋ ಒಟ್ಟು ಅನೇಕ ರೀತಿಯ ಆಮಿಷಗಳನ್ನು ಒಡ್ಡಿ ಕಸಿದುಕೊಳ್ಳಲಾಗಿದೆ. ಈಗ ಭೂಮಿ ಕಳೆದುಕೊಂಡಿರುವವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಅವರ ಹೋರಾಟದ ಧ್ವನಿ ವಿಧಾನಸೌಧಕ್ಕೆ ಕೇಳ್ತಾ ಇಲ್ಲ. ಕೇಳಿದ್ರು ಕೂಡ ಜಾಣ ಕಿವುಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾತನಾಡೋಣ, ರೈತರಿದ್ದಾರೆ ನಮ್ಮ ಜೊತೆ. ಯು ಬಸವರಾಜ್ ಅವರಿದ್ದಾರೆ, ಅಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು M ರತ್ನಮ್ಮ ಇದ್ದಾರೆ, ಉಪಾಧ್ಯಕ್ಷರವರು ಕಿಸಾನ್ ಜಾಗೃತಿ ರೈತ ಸಂಘ. ಇನ್ನು ಭೂಮಿ ಕಳೆದುಕೊಂಡಿರುವಂಥ ರಮೇಶ್ ಇದ್ದಾರೆ. ರಮೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು SA ಖಾದ್ರಿ, ರಾಜ್ಯಾಧ್ಯಕ್ಷರು ಕಿಸಾನ್ ಜಾಗೃತಿ ರೈತ ಸಂಘ. ನಾನು ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಭೂಮಿಯನ್ನು ನೀವು ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿಲ್ವಾ, ನಾವು ಯಾಕೆ ಕೊಡಬೇಕು ಭೂಮಿಯನ್ನು, ನನಗೆ ಅನ್ನ ಹಾಕುವಂಥ ಜಾಗ ಇದು, ನನ್ನ ಇಡೀ ಪರಂಪರೆಯನ್ನು ಬೆಳೆಸಿಕೊಂಡಿರುವಂಥ ಭೂಮಿ ಇದು, ಈ ಭೂಮಿಯನ್ನು ಕಳೆದುಕೊಂಡ್ರೆ, ಆ ಋಣಭಾರವನ್ನು ಕಳೆದುಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಖಂಡಿತ. 2009-10ರಲ್ಲಿ ನಮ್ಮ ಗ್ರಾಮ ಕುಡುತಿನಿ ಮತ್ತು ಸುತ್ತಮುತ್ತ ಇರತಕ್ಕಂಥ 7 ಗ್ರಾಮಗಳು, ಹರಗಿಂಡೋಣಿ, ಜಾನೆಕುಂಟೆ, ವೈಣಿವೀರಾಪುರ, ಹಾಗೆಯೇ ಕೊಳಗಲ್ಲು, ಎರಂಗಳಿ ಮತ್ತು ಸಿದ್ದಮ್ಮನಹಳ್ಳಿ, ಇಷ್ಟು ಗ್ರಾಮಗಳಿಂದ ಈ 3 ಕಂಪನಿಗಳಿಗೋಸ್ಕರ 2010ರಿಂದ 12 ಒಳಗಡೆ 6 ತಿಂಗಳ ಡಿಫರೆನ್ಸಲ್ಲಿ ಈ 13,000 ಎಕರೆ ಜಮೀನನ್ನು ಸ್ವಾಧೀನ ಮಾಡಿದ್ರು. ಆ ಟೈಮಲ್ಲಿ ಆವತ್ತಿನ ಸರ್ಕಾರ ಮತ್ತು ಆವತ್ತಿದ್ದಂಥ MLAಗಳು ಮತ್ತೊಬ್ಬರು ಅದಕ್ಕೂ ಮುಂಚೆ KPCLಗೋಸ್ಕರ ನಮ್ಮ ಲ್ಯಾಂಡನ್ನು ಖರೀದಿ ಮಾಡಿದ್ರು. ಸುಮಾರು ಒಂದು 2,000 ಎಕರೆ BTPSಗೋಸ್ಕರ. BTPSಗೋಸ್ಕರ. ಆ ಟೈಮಲ್ಲಿ ಅವರೆಲ್ಲ ಹೇಳಿದ್ದೇನು ಅಂತ ಹೇಳಿದ್ರೆ, ನಿಮ್ಗೆ ಒಳ್ಳೆ ಭೂಮಿಗೆ ಬೆಲೆ ಕೊಡ್ತೀವಿ, ಜೊತೆಗೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತ. ಸೊ ನಮ್ಮ ಪ್ರದೇಶದಲ್ಲಿ ಭಾಳ ದಿನಗಳಿಂದ ಅಲ್ಲಿ ರೈತರು ನಾವು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಪ್ರದೇಶಕ್ಕೆ ನೀರಾವರಿ ಮಾಡಿಕೊಡಂದ್ರೆ ಮಾಡಿಕೊಡ್ಲಿಲ್ಲ ಅವರು. ಕೊನೆಗೆ ಇದು ಈ ಬರಗಾಲದ, ಅಂದರೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಹೇಳೋ ಪ್ರಕಾರ 10 ವರ್ಷದಲ್ಲಿ 1 ವರ್ಷ ಮಾತ್ರವೇ ಒಳ್ಳೆ ಉತ್ತಮವಾದಂಥ ಬೆಳೆ ಬರ್ತಕ್ಕಂಥ ಮಳೆ ಬರ್ತದೆ, ಇನ್ನು 9 ವರ್ಷ ಗ್ಯಾರಂಟಿ ಇಲ್ಲ. ಈ ಸ್ಥಿತಿಯಲ್ಲಿ ನಾವಿದ್ವಿ. ಅಂಥ ಸಂದರ್ಭದಲ್ಲಿ ಇವರೆಲ್ಲ ಬಂದು ನಮಗೆ ಈ ರೀತಿ ಹೇಳಿದ್ರಿಂದ ನಮ್ಮ ರೈತರು ಭಾಳ ಪ್ರೀತಿಯಿಂದ, ಈ ಪ್ರದೇಶದಲ್ಲಿ ಕೈಗಾರಿಕೆ ಬಂದರೆ ನಮಗೆ ಕೃಷಿಗಿಂತ ಹೆಚ್ಚಿನ ಆದಾಯ ಬರುತ್ತಲ್ಲ, ಮಕ್ಕಳಿಗೆ ಉದ್ಯೋಗ ಸಿಗುತ್ತಲ್ಲ, ಒಳ್ಳೆ ರೇಟು ಸಿಕ್ಕುತ್ತಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಒಪ್ಪಿಗೆ ಕೊಟ್ಟಿದ್ದು ನಿಜ. ಅದರಲ್ಲಿ 2 ಮಾತಿಲ್ಲ. ನಾವು ಪ್ರೀತಿಯಿಂದಲೇ ಒಪ್ಪಿಗೆ ಕೊಟ್ಟಿವಿ. ಆದರೆ ನಾವು ಪ್ರೀತಿಯಿಂದ ಕೈಗಾರಿಕೆ ಬರಬೇಕು ಅಂತ ಏನು ಒಪ್ಪಿಗೆ ಕೊಟ್ಟಿವಿ, ಅದನ್ನು ರಾಜ್ಯ ಸರ್ಕಾರ, ಅವತ್ತಿದ್ದಂಥ ರಾಜ್ಯ ಸರ್ಕಾರ ಮತ್ತು KIDB ನಮ್ಮ ಬೆನ್ನಿಗೆ ಚೂರಿ ಹಾಕಿತು. ಅದರಿಂದಾಗಿ ನಾವು ಎಚ್ಚೆತ್ತುಕೊಂಡು ನಾವು ಭೂಮಿ ಕೊಡಲ್ಲ ಅಂತೇಳಿ ಅವತ್ತೇ ಘೋಷಣೆ ಮಾಡಿದ್ವಿ. ರತ್ನಮ್ಮ ಅವರಿಗೆ ಅವತ್ತು ಪರಿಹಾರ ಸಿಕ್ಕಿದೆ. ಅವ್ರು ಹೇಳ್ತಾರೆ, ನಾವು ಪರಿಹಾರ ಆವತ್ತಿನ ಕಾಲಕ್ಕೆ ಎಷ್ಟು ಪರಿಹಾರ ಬೇಕಿತ್ತೋ, ಆವತ್ತಿನ ಗೈಡ್ಲೈನ್ಸ್ ಏನು ಹೇಳ್ತಿತ್ತೋ ಆವತ್ತಿನ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ. ಇದರಲ್ಲಿ ಮತ್ತೆ ರೈತರು ಪರಿಹಾರವನ್ನೂ ತೆಗೆದುಕೊಂಡು ಮತ್ತು ಭೂಮಿಯೂ ಬೇಕು ಅಂತ ಹೇಳಿದ್ರೆ ಡಬಲ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ರೈತರು ಅಂತ ಅನ್ಸೋದಿಲ್ವಾ?
ಡಬಲ್ ಟ್ರ್ಯಾಕಲ್ಲಿ ನಾನು ಹೋಗ್ತಾ ಇಲ್ಲ ಸರ್. ಅವಾಗಿನ ಲೆಕ್ಕಾಚಾರದಾಗ ಮಾತುಕತೆ ಏನಾಗಿತ್ತು ಆ ರೀತಿ ಆಗಿದ್ರೆ ನಮ್ಮ ರೈತರು ಸುಮ್ಮನೆ ಆಗ್ಬಿಡ್ತಿದ್ರು. ಏನಾಗಿತ್ತು ಅವತ್ತಿನ ಮಾತುಕತೆ? ಅವತ್ತಿನ ಮಾತುಕತೆ ಒಂದು ಸರ್ ಅವತ್ತೇನಾಯ್ತು ಅಂತ ಹೇಳಿದ್ರೆ, ಮಾರ್ಗಸೂಚಿ ಬೆಲೆ ಪ್ರಕಾರ ಅವರು 8 ಲಕ್ಷ 1 ಎಕರೆಗೆ, ಆಮೇಲೆ ಇನ್ನೂ ಕೆಲವು ಜಮೀನುಗಳಿಗೆ 12 ಲಕ್ಷ, ಮತ್ತು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ 16 ಲಕ್ಷ ಅಂತೇಳಿ 3 ರೀತಿ ರೇಟ್ ಘೋಷಣೆ ಮಾಡಿದರು. ಅವತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಅವತ್ತಿದ್ದಂಥ ಮನಮೋಹನ್ ಸಿಂಗ್ ಅವರು ಈ ಲ್ಯಾಂಡ್ ಅಕ್ವಿಜೇಷನ್ ಆ್ಯಕ್ಟ್ ಬಗ್ಗೆ ಈ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಮಾಡ್ತಾಯಿದ್ರು. ರೈತರಿಗೆ ಒಳ್ಳೆ ರೀತಿ ರೇಟ್ ಕೊಡೋದಕ್ಕೆ ಸಂಬಂಧಪಟ್ಟಂಗೆ ಅವರೇ ಮಾನದಂಡಗಳನ್ನು ಅನೌನ್ಸ್ ಮಾಡಿದರು. ಅದರ ಮೇಲೆ ನಾವು ಕೂತು ಲೆಕ್ಕಾಚಾರ ಮಾಡಿದ್ವಿ. ಲೆಕ್ಕಾಚಾರ ಮಾಡಿದಾಗ ನಮಗೆ ಅದ್ರ ಪ್ರಕಾರ 70 ಲಕ್ಷ ರೂಪಾಯಿ 1 ಎಕರೆಗೆ ಸಿಗಬೇಕಾಗಿತ್ತು ನಮಗೆ ಆ ಮಾನದಂಡಗಳ ಪ್ರಕಾರ. ಅದರಿಂದಾಗಿ ರೈತರು ಖುಷಿಯಾಗಿ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು 10 ಪಟ್ಟು ಸಿಗಬೇಕಾಗಿತ್ತು. ಆ ಲೆಕ್ಕಾಚಾರಕ್ಕೆ ಅವತ್ತು ನಮ್ಗೆ ಸಿಗಬೇಕಾಗಿತ್ತು. ಆದರೆ ಏನಾಯಿತು, ಅಲ್ಲಿ 8 ಲಕ್ಷ ಅಂತೇಳಿ ನಿಗದಿ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕೇಂದ್ರ ಸರ್ಕಾರ ಹೇಳುವಂಥದ್ದು ಒಂದು ಮಾನದಂಡ, ಇವರು ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ಅದು ಮೋಸದ ಭೂಬೆಲೆ ಅಂತ ನಮಗೆ ಗೊತ್ತಾಯಿತು. ಯಾಕೆಂದರೆ ಒಂದು ಭೂಮಿಗೆ ಯಾವ ರೀತಿಯಲ್ಲಿ ಬೆಲೆ ಕಟ್ಟಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಹತ್ರ ಕೆಲವು ನಿಯಮಾವಳಿಗಳಿದಾವೆ, ಯಾವ ರೀತಿ ಕಟ್ಟಬೇಕು. ಅದರಲ್ಲಿರೋದೇನು, 2010ರಲ್ಲಿ ಭೂ ಸ್ವಾಧೀನ ಮಾಡಿದರೆ 2009, 2008 ಮತ್ತು 2010 ಈ 3 ವರ್ಷಗಳಲ್ಲಿ ಎಲ್ಲಿ ಭೂ ಸ್ವಾಧೀನ ಆಗ್ತದೆ ಅದರ ಸುತ್ತ 5 ಕಿಲೋಮೀಟ್ರಲ್ಲಿ ಎಷ್ಟು ಮಾರಾಟ ಆಗಿದ್ದಾವೆ ಜಮೀನುಗಳು, ಅದರ ಸರಾಸರಿ ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಅಂತ ನಿಯಮಾವಳಿ ಇದೆ. ಆದರೆ ನಮ್ಮ ವಿಚಾರದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸಬ್ ರಿಜಿಸ್ಟ್ರು ಅವರು ಕೇವಲ 8 ರೀಡಿಂಗ್ಸ್ ಮಾತ್ರ ಅತ್ಯಂತ ಕಡಿಮೆ ಬೆಲೆ ಇರತಕ್ಕಂಥವುಗಳನ್ನು ತಗೊಂಡು ಅತ್ಯಂತ ಕಡಿಮೆ ಬೆಲೆ ಬರುವಂಗೆ ಮಾಡಿದ್ದಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಇದು ಮೋಸದಿಂದ ಮಾಡಿರ್ತಕ್ಕಂಥ ಬೆಲೆ, ಕಂಪ್ನಿಗಳ ಜೊತೆಯಲ್ಲಿ ಶಾಮೀಲಾಗಿರ್ತಕ್ಕಂಥ ಮೋಸ ಮಾಡಿರ್ತಕ್ಕಂಥ ಬೆಲೆ, ಇದನ್ನು ರದ್ದು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ ರತ್ನಮ್ಮ ಅವರೇ, ಈಗ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಈಗ ನಿಮಗೆ ಜಮೀನು ವಾಪಸ್ ಬಂದರೆ ನಿಮ್ಮ ಜನಜೀವನ ಸರಿ ಹೋಗ್ಬೋದಾ? ನಿಮ್ಮ ರೈತರ ಜೀವನ ಸರಿ ಹೋಗ್ಬೋದಾ? ಹೇಗೆ? ನಮ್ಮ ಜಮೀನು ನಮ್ಗೆ ಕೊಟ್ಟರೆ ನಮ್ಮ ರೈತರು ತುಂಬ ಖುಷಿ ಪಡ್ತಾರೆ ಸರ್. ಯಾಕಂದರೆ ಸರ್ಕಾರ ಎಲ್ಲರೂ ನೋಡ್ತಾ ಇದ್ರು, ನೀವು ಅಂದಂಗೆ ಕಣ್ಣು ಮುಚ್ಕೊಂಡು ಕುಂತಿದೆ, ಕಿವಿ ಮುಚ್ಕೊಂಡು ಕುಂತಿದೆ. ಸ್ವಲ್ಪ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ರಿ, ಈ ನ್ಯೂಸ್ನ ಸ್ವಲ್ಪ ಅವ್ರಿಗೆ ತಲುಪಿಸ್ರಿ. ನೀವು ನೆನೆಸ್ಕೊಂಡ್ರೆ ಎಲ್ಲಾದರೂ ತಲುಪಿಸ್ತೀರಿ ನಿಮ್ಮ ಚಾನಲ್ ಅವ್ರು. ಅದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದಿದ್ದು, ಸ್ಟುಡಿಯೋದಲ್ಲಿ ಕೂರಿಸಿದ್ದು. ನೀವು ಗಟ್ಟಿಯಾಗಿ ಕೇಳಬೇಕು ಇವತ್ತು. ಇಲ್ಲ ಸರ್, ಕೇಳ್ತೀವಿ. ನಮಗೇನಿಲ್ಲ ಸರ್, ದಯವಿಟ್ಟು ನಾವು ಕೇಳ್ತಾ ಇದ್ದೀವಿ, ನಮ್ಮ ರೈತರ ಭೂಮಿನ ನಮಗೆ ಭೂಮಿ ಬಿಟ್ಕೊಡಿ, ನಮ್ಮ ರೈತರ ಭೂಮಿ ಬಿಟ್ಕೊಡಿ. ಇಲ್ಲಾಂದ್ರೆ ಇವಾಗಿನ ಬೆಲೆ ಏನಿದೆ ಅದನ್ನು ಕಟ್ಟಿಕೊಡಿ. ಇಷ್ಟೇ ನಾವು ದಯವಿಟ್ಟು ಕೇಳ್ತಿರೋದು. ಅಲ್ಲಿ 60 ವರ್ಷದ ಮುಗಿದವ್ರು ಸರ್, ಪಾಪ ಈ ವಯಸ್ಸಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅವರು ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಿದಾರೆ. ಇಲ್ಲಿದ್ರೆ ಲಾಠಿ ಚಾರ್ಜ್ ಆಗ್ತಾಯಿದೆ. ಅವ್ರು ಊಟ ಉಪಚಾರ ಬಿಟ್ಟು ಅಲ್ಲಿ ಒದ್ದಾಡ್ತಿರೋದು ನೋಡ್ರಿ. ಈಗ ನಮ್ಮಂಥವ್ರ ಕೈಲಿ 10 ಕಿಲೋಮೀಟ್ರ್ ನಡೆಯೋಕ್ಕಾಗೋದಲ್ಲ, ಅವ್ರು ನಮ್ಮ ಸರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ವಯಸ್ಸಾದರೂ ನೋಡ್ತಾ ಇಲ್ಲ. ಹೆಳದ ಹಾಕಿ ಕುರಿಮರಿಗಳನ್ನ ಹಾಕಿದಂಗೆ ಎತ್ತೆತ್ತಿ ಹೋಗಿತ್ತಿದ್ದಾರೆ ಸರ್. ಪೊಲೀಸ್ ಇಲಾಖೆ ಮೇಲೆ ನಂದು ಏನು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅವರಲ್ಲಿ ಆದೇಶ ಕೊಟ್ಟಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಸ್ವಲ್ಪ ರೈತರ ಬಗ್ಗೆ ಗಮನ ಕೊಡ್ರಿ ಅಂತ ನಾನು ಹೇಳ್ತೇನೆ. ಯಾವ ಸರ್ಕಾರ ಬಂದ್ರು ನೀವು ಹೆಂಗೆ ಹಸಿರು ಟವಲ್ ಹಾಕಿದಿರಲ್ಲ, ಎಲ್ಲರೂ ಹಸಿರು ಟವಲ್ ಹಾಕೊಳ್ತಾರೆ, ನಾವು ರೈತ ಪರ ಸರ್ಕಾರ ಅಂತ ಹೇಳ್ತಾರೆ. ಬಟ್ ರೈತರ ನೆರವಿಗೆ ಯಾರು ಬರೋದಿಲ್ವಲ್ಲ? ಬರ್ತಾರೆ ಸರ್. ಈ ರೀತಿ ಅನ್ಯಾಯಗಳು ನಡೀತಾ ಇದ್ರೆ ಏನು ಮಾಡ್ತಾರೆ, ಹಾಕಿರೋ ಟವಲ್ ಕೂಡ ತೆಗೆದಿಟ್ಟು ಓಲ್ಬಿಡೋರು, ನಮ್ಮ ಮನೆ ಬೆಳೆ ನಾವು ನೋಡ್ಕೊಂಬನ್ರಿ ಅನ್ನೋ ರೀತಿಯಲ್ಲಿ ಜನಗಳು ಆಗ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಕುಡ್ನಿ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕುಡ್ನಿ ಭಾಗದವ್ರಿಗೆ ಅನ್ಯಾಯ ಆಗ್ತಾರದು. ಆದರೂ ಕೇಳಿದ್ರು ಕೇಳಲಾರ್ದಂಗೆ ಎಲ್ಲರೂ ಯಾರ್ಯಾರ ಪಾಡಿಗೆ ಅವರಿದ್ದಾರೆ ಸರ್ಕಾರ. ಕುಡ್ನಿ 4 ಸಲ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಎತ್ತಿ ತೊಗೊಂಡು ಹೋಗ್ತಾರೆ, ಬಿಸಾಕ್ತಾರೆ, ಮತ್ತು ಕರ್ಕೊಂಬಂದು ಕುರಿಮರಿಗಳ ಥರ ಆಗ್ಬಿಟ್ಟಿದ್ದೆ ಸರ್ ಅವರು. ಸ್ವಲ್ಪ ನನ್ನ ದಯವಿಟ್ಟು ನಾನು ಕೇಳ್ತೀನಿ, ನಮ್ಮ ಕುಡ್ನಿ ಭಾಗದವ್ರಿಗೆ ನ್ಯಾಯ ದೊರಕಿಸ್ಕೊಡ್ರಿ. ಸರ್ಕಾರಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಬೆಂಗಳೂರಲ್ಲಿ ಇವಾಗ ಇಲ್ಲಿ ಮಾತ್ರ ಬಂದಿದ್ದೀವಿ ಅಂದರೆ ವಿಧಾನಸೌಧಕ್ಕೆ ಮುಟ್ಟಿಸ್ರಿ ಇದನ್ನು. ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇರಬೇಕಲ್ಲ ಅಲ್ಲಿ ಸರ್. ಸಾಮಾನ್ಯ ಇಲ್ಲ ಸರ್, ಭೂಮಿ ಕಳ್ಕೊಂಡಿರೋ ಒಬ್ಬೊಬ್ಬರದ್ದು ಒಂದು ಕಥೆ ಇರಬೇಕಲ್ಲ. ಖಂಡಿತವಾಗಿ ಸರ್. ಅಲ್ಲಿ ವಯಸ್ಸಾದವ್ರು ನೋಡ್ರೆ ಭಾಳ ನೋವಾಗ್ತಾ ಇದೆ ಸರ್. ವಯಸ್ಸಾದವ್ರನ್ನ ನೀವು ಬೇಕಾದರೆ ನೋಡ್ರಿ TV ಚಾನಲಲ್ಲಿ. ವಯಸ್ಸಾದ್ರೆ ಸರ್, ಈ ವಯಸ್ಸಲ್ಲಿ ಅವ್ರು ಕೂತ್ಕೊಂಡು ಯಾರೋ ಹಾಕಿರೋದಂತೂ ತನ್ನ ತಿಂದು ಇರಬೇಕು. ಈ ವಯಸ್ಸಲ್ಲಿ ಅವರು ರಾತ್ರಿ ಹಗಲು ನಿರಾಹಾರ ದೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರದ್ದು ಗೋಳು ನೋಡೋಕೆ ಆಗ್ತಾ ಇಲ್ಲ ಸರ್. ಎತ್ತೆತ್ತಿ ಸುಮ್ಮನೆ ಬಸ್ಸಲ್ಲಿ ಜೀಪಲ್ಲಿ ಹೋಗಿತ್ತಿದ್ದಾರೆ, ನಾಳೆ ಎಲ್ಲಿ ಹೆಡ್ ಬೀಳ್ತತ್ತೋ ಎಲ್ಲಿಲ್ಲ ನೋಡ್ರಿ ಸರ್. ನಿನ್ನೆ ಆಗಿರೋ ರೈತರಿಗೆ ಲಾಠಿ ಚಾರ್ಜಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸ್ವಲ್ಪ ಏನಿಲ್ಲ ಸರ್, ನಾನು ಒಂದೇ ಒಂದು ದಯವಿಟ್ಟು ಕೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮುಟ್ಟಂಗ ರೈತರಿಗೆ ನ್ಯಾಯ ದೊರಕಿಸ್ಕೊಡಿ. ಖಾದ್ರಿ ಅವರೇ, ನೋಡ್ತಾ ಇದ್ದೀರಿ, ನೀವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಅನೇಕ 13,000 ಎಕರೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ರೈತರನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸರ್ವನಾಶ ಆಗಿದ್ದಾರೆ ರೈತರು. ಈಗ ರೈತರು ಮತ್ತೆ ಗಟ್ಟಿಯಾಗಿ ನಿಲ್ಲಬೇಕು, ರೈತರು ಸ್ವಾಭಿಮಾನದಿಂದ ಬದುಕು ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇದೆಯಾ? ಈಗ ಸಾಧ್ಯ ಅನ್ನೋದಕ್ಕಿಂತ ಈ ಸರ್ಕಾರಕ್ಕೆ ನಾವು ನಂಬಿ ಮೋಸ ಹೋಗಿದ್ದೀವಿ.
ನಾವು ಮೊದಲನೇದಾಗಿ ಏನಂದರೆ ಸಿದ್ದರಾಮಯ್ಯ ಮೇಲೆ ಒಂದು ಅಪಾರವಾದ ಒಂದು ಗೌರವ. ಹಂಗಾಗಿ ಇಡೀ ನಮ್ಮ ರಾಜ್ಯದಲ್ಲಿ 80% ರೈತರು ಮತ್ತು ಕಾರ್ಮಿಕರಿದ್ದಾರೆ. ಅವ್ರು ಎಲ್ಲರೂ ಸೇರಿನೇ ಇವತ್ತು ಆ ಒಂದು ಸರ್ಕಾರ ತಗೊಂಬಂದಿದ್ದು. ಕಾಂಗ್ರೆಸ್ ಸರ್ಕಾರ ತಂದಿಲ್ಲ, ಸಿದ್ದರಾಮಯ್ಯ ಅವ್ರ ಸರ್ಕಾರ ತಂದಿದ್ದು. ಅದೇ ಸಿದ್ದರಾಮಯ್ಯ ಅವರಿಗೆ ನಾವು ನಂಬಿದ್ದೀವಲ್ಲ, ಆ ಸಿದ್ದರಾಮಯ್ಯ ಸಾಹೇಬರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾರೆ. ಯಾಕಂದರೆ ನಾವು ರೈತರ ಪರ ಅಂತ ಹೇಳಿ ಜನರಿಗೆ ಮೋಸ ಮಾಡಿಬಿಟ್ರೆ. ಈಗ ಬರೀ ಕುಡ್ತಿ ಭಾಗದ ರೈತರಿಗೆಲ್ಲ, ಇಡೀ ರಾಜ್ಯದಲ್ಲಿ ಇರೋಂಥ ಎಲ್ಲ ರೈತರಿಗೆ ತೊಂದರೆ ಆಗ್ತಾ ಇದೆ ಈ ಒಂದು ಸರ್ಕಾರದಿಂದ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ಈಗಾದರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಕೆಲಸ ಮಾಡಬೇಕು. ಇಲ್ಲ ಅನ್ನಪ್ಪ ಅಂದರೆ BJPಗೆ ಏನು ಪರಿಸ್ಥಿತಿ ಬಂದೈತೆ, ಆ ಪರಿಸ್ಥಿತಿ 100% ಮುಂದೆ ಬರೋಂಥ ದಿನಮಾನಗಳೇ ಬರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ, ಅಲ್ಲ ರೈತರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಉಪ್ಪರಿಗೆ ಮೇಲೆ ಕೂರಿಸ್ಬೋದು, ಯಾರನ್ನ ಬೇಕಾದ್ರೆ ಕ್ಷಣಾರ್ಧದಲ್ಲಿ ಕೆಳಗಿಳಿಸ್ಬೋದು. ರೈತರಿಗೆ ಶಕ್ತಿ ಇದೆ. ಹಾಂ ಸರ್, ಗುಂಡೂರಾವ್ ಸಾಹೇಬ್ರು ಸರ್ಕಾರ ಕೆಡವಿದ್ಯಾರು ಅದೇ ನಾವು ರೈತರು. ಯಡಿಯೂರಪ್ಪ ಸಾಹೇಬ್ರು ಸರ್ಕಾರ ಪತನ ಮಾಡಿದ್ಯಾರು ಇದೇ ರೈತರು. ಈ ಸರ್ಕಾರ ತಗೊಂಬರ್ಬೇಕಂತ ಕಾರಣ ಯಾರು? ಅದೇ ರೈತರು. ರೈತರು ಏನು ಮಾಡ್ತಾರೆ, ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಾರಣಕ್ಕಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಈಗ ಬಳ್ಳಾರಿ ರೈತರು ಹೋರಾಟ ಮಾಡ್ತಿದ್ದಾರೆ, ರಾಯಚೂರು ರೈತರು ಸುಮ್ಮನೆ ಇರ್ತಾರೆ, ಮಾಡಲಿ ಬಿಡಿ, ಅವ್ರ ಪಾಡಿಗೆ ಅವ್ರು ಮಾಡಲಿ ಅಂತ. ನಿಮ್ಮ ಒಗ್ಗಟ್ಟಿನ ಶಕ್ತಿ ಕಾರಣಕ್ಕಾಗಿ ರಾಜಕೀಯ ಶಕ್ತಿ ಮೇಲಾಟ ಆಗಿದೆ ಅಂತ, ಇಲ್ಲಿ ಅವರೇ ಮೇಲುಗೈ ಆಗಿದೆ ಅಂತ. ನಿಮ್ಮ ಒಗ್ಗಟ್ಟಿನ ಕೊರತೆ ಇದೆ ಇಲ್ಲಿ. ಏನಂದ್ರೆ ನಮ್ಮ ಒಂದು ಸಂಘಟನೆಗಳು ಏನು ಮಾಡ್ತದೆ ಅಂದರೆ, ನಮ್ಮ ಒಂದು ಕ್ಷೇತ್ರಕ್ಕೆ ನಾವೇ ದೊಡ್ಡವರು, ನಮ್ಮ ಕ್ಷೇತ್ರಕ್ಕೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದಕ್ಕೆ ಬಂದಿದ್ದಾರೆ. ದಯವಿಟ್ಟು ನಾನು ಎಲ್ಲ ಹೋರಾಟಗಾರರು, ರೈತ ಪರ ಹೋರಾಟಗಾರರಾಗಲಿ, ಕನ್ನಡ ಪರ ಹೋರಾಟಗಾರರಾಗಲಿ, ದಲಿತ ಸಂಘ ಏನು ಸಮಸ್ಯೆ ಇದೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಕೂಡ ನಮ್ಮನ್ನ ಒಡೆದ ಆಳುವ ನೀತಿ ಇದೆಯಲ್ಲ ಬಹಳ ನೀಟಾಗಿ ಮಾಡ್ತಾರೆ. ನೀವು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ನೀವು ಹೋಗ್ತೀರಾ? ಹೋಗಲ್ಲ. ಅದೇ ಬಾಗಲಕೋಟೆ, ಬೆಳಗಾವಿ ಸುತ್ತಮುತ್ತಲು ಕಬ್ಬು ಬೆಳೆಯೋರು ಹೋಗ್ತಾರೆ. ನೀವು ಹಸಿರು ಟವಲ್ ಹಾಕೊಂಡು ಮನೆಯಲ್ಲ ಕೂತ್ಕೊತೀರಿ ಅಲ್ವಾ? ಸೊ ಇಲ್ಲಿ ರೈತರ ಒಗ್ಗಟ್ಟಿನ ಕೊರತೆ ಕಾರಣಕ್ಕಾಗಿ ರಾಜಕಾರಣಿಗಳು ಅಷ್ಟೆಲ್ಲ ಆಟ ಆಡ್ತಿದ್ದಾರೆ. ರೈತರೇನು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ರಮೇಶ್, ಈಗ ನೀವು ಭೂಮಿ ಕಳ್ಕೊಂಡಿದ್ದೀರಿ, ಎಷ್ಟು ಭೂಮಿ ಕಳ್ಕೊಂಡಿದ್ದೀರಿ ಸರ್? ನಮ್ಮದು 6 ಎಕರೆ 43 ಸೆನ್ಸು ಭೂಮಿ ಕಳ್ಕೊಂಡಿದ್ವಿ ಸರ್ 2010ರಲ್ಲಿ ಸರ್. ನಮಗೇನು ಹೇಳಿದ್ರು, ನಮ್ಮ ಒಂದು ಅಹವಾಲುಗಳ ಸ್ವೀಕರಿಸಲಿಲ್ಲ. ಏಕಾಏಕದೊಮ್ಮೆ ನಮ್ಮ ಪಾಡಿಯಲ್ಲಿ ನಮಗೆ ತಮ್ಮ ಹೆಸರು ಸೇರಿಸ್ಕೊಂಡ್ರು. ನಮಗೆ ಏನು ಮಾಡಿದ್ವಿ, ಭಯಭೀತರಾದ್ವಿ. ಪಕ್ಕದಲ್ಲೆಲ್ಲ ಹೇಳಿದರು, ನಮ್ಮ ಅಕ್ಕ ತಂಗಿಯರನ್ನೋ ಯಾರನ್ನೋ ಕರ್ಕೊಂಬಂದು ಕೇಸ್ಗಳು ಹಾಕ್ಸೋದು, ಭಾಗ ಕೊಡೋ ಅನ್ನೋದು, ಆ ಒಂದು ನಿಟ್ಟಿನಲ್ಲಿ. ಆಮೇಲೆ ಏನು ಹೇಳಿದ್ರು, ಈಗ ನಿಮ್ಮ ಹೆಸರಿನಲ್ಲಿ ಜಮೀನಿಲ್ಲ, ಈಗ ಇನ್ನು ದುಡ್ಡು ತಗೋಬೇಕು ಅಂದ್ರೆ ನಿರ್ವಾಹಕ್ಕೆಲ್ಲ ನಾವು ಜಮೀನು ತಗೊಂಡಿದ್ವಿ. ಆದರೆ ಅವತ್ತಿನ ದಿನದಲ್ಲಿ ಅತಿ ಕಡಿಮೆ ದರದಲ್ಲಿ ನಮ್ಗೆ 8 ಲಕ್ಷ ಕಟ್ಟಿದ್ರು. ಅದಾದ ನಂತರ ನಮಗೆ ಒಂದು ಉದ್ಯೋಗ ಕೊಡ್ತು. ಒಂದು ಸರಿ ಉದ್ಯೋಗ ಬಂದರೆ ಯಾರಾದರೂ ಮನೆಯೊಳರು ಇದ್ದರು, ಉದ್ಯೋಗಕ್ಕೆ ಹೋಗ್ಬೋದಲ್ಲ ಅನ್ನೋ ಒಂದು ಆಸೆ ನಮ್ಮಲ್ಲಿ ಇತ್ತು. ಅದಾದ ನಂತರ 2026 ಆದರೂ ಕೂಡ ಫ್ಯಾಕ್ಟ್ರಿ ಹಾಕಲಿಲ್ಲ. ಅದರಲ್ಲಿ 2010ರಲ್ಲಿ ತಗೊಂಡಿರೋಂಥ ಭೂಮಿಯಲ್ಲಿ 252 ಎಕರೆ KPTCL ಹಾಕಿದರು. ಸರಿಸುಮಾರು 1 ವರ್ಷದ ದಿನಮಾನ ಕಾಲ ನಾವು ಹೋರಾಟಗಳನ್ನು ಮಾಡಿದ್ವಿ. ಆದರೆ ಅದ್ರಾಗ ಉದ್ಯೋಗ ಕೊಡ್ತು ಅಂತ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋವರೆಗೆ ಮಾಡಿದ್ರು, ಉದ್ಯೋಗ ಕೊಡಲ್ಲ ಅಂತ. ಆಮೇಲೆ ರೌಡಿಸಮ್ ಮಾಡಿ, ಆಮೇಲೆ ನಮಗೆ ಅದು ಕೆಟ್ಟದಾಗಿ ಆವಾಗ ಆಗಿರೋಂಥವ್ರೆಲ್ಲ ಕೇಳ್ತು. ನಮಗೆ 117 ಕೇಸ್ ಹಾಕಿ ತಹಸೀಲ್ದಾರ್ ನನ್ನ ಮೇಲೆ, ನಮ್ಮ ರೈತರು 4 ಮಂದಿ ಮೇಲೆ ಕೇಸ್ ಹಾಕಿದ್ರು. ನಿಮ್ಗೆ ಇದರಲ್ಲಿ ಕೊಡಲ್ಲ, ನೀವೇನಿದ್ರು KDBR ಹತ್ರ ಹೋಗಿರಿ, ನಾವು ಕೊಡಲ್ಲ, ನಮ್ಗೆ KDBR ಹೇಳಿಲ್ಲ ಅಂತ ಹೇಳ್ತದೆ. ನಾವು ಅವರಿಗೆ ಹಸ್ತಾಂತರ ಮಾಡೋಕ್ಕಿಂತ ಮುಂಚೆ ನಾವು ಅವೆಲ್ಲ ಕಾಪಿ ತಗೊಂಡ್ಬಂದಿದ್ದೀವಿ. ಅದು ಹಸ್ತಾಂತರ ಆದ ನಂತರ ಅವ್ರು ಏನು ಮಾಡಿದ್ದಾರೆ, ಈಗ KPTCL ಅವರು ಈ KDBR KPTCL ಅವರಿಗೆ ಭೂಮಿ ಹಸ್ತಾಂತರ ಮಾಡೋ ಹೊತ್ನಾಗ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಟ್ಟಿರೋದೊಂದೇ ಮಾತ್ರ ಆ್ಯಕ್ಟ್ ಹಾಕಿದ್ದಾರೆ. ಕೆಳಗಡೆ ಆ್ಯಕ್ಟಲ್ಲಿ ಉದ್ಯೋಗ ಕೊಡಬೇಕಂತ ಹಾಕಬೇಕಾಗಿತ್ತು. ಇದು ಮೋಸ ಮಾಡಿದ್ದು KDBR. ಅವ್ರು ಏನು ಹೇಳ್ತಾ ಇದ್ದಾರೆ, KPTCL ಅವರು ನಮ್ಗೆ ಉದ್ಯೋಗ ಕೊಡ್ತು ಅಂತ ನಮ್ಮ ಲೆಟರಲ್ಲಿ ಇಲ್ಲ, ನಿಮ್ಗೆ ಯಾಕೆ ಉದ್ಯೋಗ ಕೊಡೋಣ, ನೀವು ಯಾಕೆ ಇಲ್ಲಿ ಕುದುರ್ತೀರಿ ಅಂತೇಳಿ ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿಸಿ ಹೊರಗಡೆ ಮಾಡಿದ್ರು. ಆಯ್ತು ಬಿಡು, ಇದ್ರಾಗಾದ್ರೂ ಬರುತ್ತೆ ಅನ್ಕೊಂಡಿವಿ. ನಮಗೆ ಮಿತ್ತಲ ಎಂಬ ಭೂಮಿ 5,000 ಎಕರೆಗೆ ಮಾತ್ರ ನಾವು ಕೊಟ್ಟಿದ್ವಿ. ಈ ತುಂಡು ಭೂಮಿನ ನಾವು ಈಗ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದಿಲ್ಲ. ತುಂಡು ಬೇಡ ಸ್ವಾಮಿ, ನಾವು ಫ್ಯಾಕ್ಟ್ರಿ ಇರೋದು ಅಲ್ಲ, ಯಾವುದೇ ಫ್ಯಾಕ್ಟ್ರಿ ಬರಲಿ ಸರಿ. ಸುಮಾರು ಈಗೇನು 5,000 ಎಕರೆಗೆ ಇದೆಯಲ್ಲ, 5,000 ಎಕರೆ ಆಗಲ್ಲ, 2,500 ಎಕರೆಗೆ ಒಂದೊಂದು ಫ್ಯಾಕ್ಟ್ರಿ ಹಾಕಲಿ, ಅದರಲ್ಲೆಲ್ಲ ಉದ್ಯೋಗ ಸೃಷ್ಟಿ ಆಗುತ್ತಲ್ಲ. ಈಗ ಕೇವಲ 100 ಎಕರೆ 200 ಎಕರೆ ಹಾಕಿದರೆ ಅದ್ರಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾರೆ ಇವರು? ಈಗ 100 ಜನಕ್ಕೆ ಉದ್ಯೋಗ ಆಗ್ತಾರೆ. ಪರಿಸರಮಾನ್ಯ ಇದೆ, ಒಂದು 35%, ಬೇಡ ಒಂದು 20% ಹೋಗುತ್ತೆ. ಪಾರ್ಕಿಂಗ್, ಆಫೀಸು ಅವೆಲ್ಲ ಹೋದ್ರೆ ಒಂದು 40-45 ಬರುತ್ತೆ. ಆ 45ರಲ್ಲಿ 100 ಎಕರೆಯಲ್ಲಿ ಏನಿಲ್ಲ ಸರಿ ಸುಮಾರು ಒಂದು 115-120 ಜನ ಉದ್ಯೋಗಸ್ಥರಿರ್ತೀವಿ. ಆ 50 ಎಕರೆ ಫ್ಯಾಕ್ಟ್ರಿಗಳಿಗೆ ನಮ್ಮ 100 ಜನಕ್ಕೆ ಏನು ಉದ್ಯೋಗ ಕೊಡ್ತಾರೆ ಇವರು?
ನಮ್ಮ ಬೇಡಿಕೆ ಇಷ್ಟೇ, ಫ್ಯಾಕ್ಟ್ರಿ ವಿರೋಧಿ ನಾವಲ್ಲ, ಫ್ಯಾಕ್ಟ್ರಿ ಬರಲಿ, 2,500 ಎಕರೆಗೆ ಒಂದು ಫ್ಯಾಕ್ಟ್ರಿ ಬರಲಿ, ನಾವು ಯಾವಾಗಲೂ ಸ್ವಾಗತ ಮಾಡ್ತೀವಿ ನಾವು, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಸ್ಕೊಡ್ರಿ. ಈಗ 2010ರಿಂದ ಇಲ್ಲಿವರೆಗೆ 2026 ಆಗುತ್ತೆ, ಇಲ್ಲಿವರೆಗೂ ಯಾವುದೇ ಇಲ್ಲ. ಲಾಸ್ಟ್ ಅಟ್ಲೀಸ್ಟ್ ಸ್ವಾಮಿ ಈಗಿರೋಂಥವ್ರಿಗೆ ಏನಿದೆ ಅಲ್ಲ 106 ಜನ ಇದ್ದಾರೆ KPTCL ಅಲ್ಲಿ, ಅದು KPTCL ಅಲ್ಲಿ ಕೊಡ್ರಿ. ನಿಮ್ KPTCL ಅಲ್ಲಿ ಆಗಿಲ್ಲ ಅಂದ್ರೆ KPCL ಅಲ್ಲಿ ಕೊಡ್ರಿ. KPTCL KPCL 2 ಅಣ್ಣ ತಮ್ಮಳೆ, ನಮ್ಮನ್ನ ಅಲ್ಲಿ ತಗೊಂಡೋಗಿ ಹಾಕ್ರಿ. ಕೇವಲ 106 ಜನ ಇದ್ದೀವಿ, 106 ಜನ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಈಗ ನಿಮ್ಮ ಕುಟುಂಬ ತಗೊಂಡ್ರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ನೀವು? ನಾವು ಟೋಟಲ್ 4 ಜನ ಸರ್, 4 ಜನ ಗಂಡು ಮಕ್ಕಳು, 3 ಹೆಣ್ಮಕ್ಳು ಸರ್. 7 ಜನ. 7 ಜನರಲ್ಲಿ ಭೂಮಿ, ಒಟ್ಟು ಭೂಮಿ ಎಷ್ಟಿತ್ತು? 6 ಎಕರೆ 43 ಸೆಂಟ್ಸ್. ಅಷ್ಟು ಹೋಗಿದೆ? ಅಷ್ಟು ಹೋಗಿದೆ ಸರ್. ನಿಮ್ಗೆ ಈಗ ದುಡ್ಕೊಂತೇನಕ್ಕೆ ಏನೂ ಇಲ್ಲ? ಏನಿಲ್ಲ ಸರ್. ನಿಮ್ಗೆ ಅವ್ರು ಕೊಟ್ಟಿರೋ ಪರಿಹಾರ ಉಳ್ಕೊಂಡಿದ್ಯಾ? ಇಲ್ಲ ಸರ್. ಆವಾಗಿನ ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪ ಅವ್ರಿಗೆ ನಮ್ಮ ತಾತನವ್ರಿಗೆ ಎಲ್ಲ ಆರೋಗ್ಯ ಪರಿಸ್ಥಿತಿ, ಮತ್ತೆ ಆಗಿನ ಚಿಕ್ಕ ಪುಟ್ಟ ಸಾಲಗಳು, ಮನೆ ಎಲ್ಲ ಹಳೆಯದು, ಅಲ್ಲಿ ಒಂದು ಮನೆ ಕಟ್ಸಿದ್ವಿ, 4 ಮಂದಿ ಮಕ್ಕಳು. ಜೀವನಾಧಾರ ಏನಿಗೆ ನಿಮ್ಗೆ? ಏನ್ ಸರ್ ಜೀವನಾಧಾರ ಈಗ ಏನಂದ್ರೆ ಎಲ್ಲ ಅಂತ ಫ್ಯಾಕ್ಟ್ರಿಗೆ ಹೋಗ್ತೀವಿ, ದುಡಿತೀವಿ. ನಮ್ಮ ವೃತ್ತಿ ಇದೆ ಸರ್, ನಮ್ದು ವೃತ್ತಿ. ಕುರ್ತಿನಿ ಗ್ರಾಮದ ಎಲ್ಲ ಜಮೀನು ಈಗ ಉಳಿದಿಲ್ಲ. ನಮ್ದು ವೃತ್ತಿ ಇದೆ ಸರ್, ನಮ್ದು ಬಾರ್ಬರ್ ಶಾಪ್ ಇದೆ ಸರ್. ಸರಿ, ನೀವೇನೋ ಮಾಡ್ತೀರಿ ಅಂತ ಅನ್ಕೊಳ್ಳಿ, ನಿಮ್ಮ ಕುಟುಂಬ ನಡೆದಿದೆ, ನಡೆದಿದೆ, ನಿಮ್ ಜೀವನೋಪಾಯ ಸಾಗಿದೆ. ಏನು ಇಲ್ದವನಿಗೆ ಉದ್ಯೋಗ ಕೊಡ್ತಾನೆ ಅಂತ ಕೂತ್ಕೊಂಡಿದ್ರೆ ಸ್ವಾಮಿ, ಅದ್ರ ಪರಿಸ್ಥಿತಿ ಅಲ್ಲಿ ಬಂದಾಗ ಗೊತ್ತಾಗೋದು. ಕೆಲವು ಮಂದಿ ಭಿಕ್ಷೆ ಬೇಡ್ತಾ ಇದ್ದಾರೆ ನಮ್ಮಲ್ಲಿ, ಭಿಕ್ಷೆ ಬೇಡ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಇಲ್ಲ, ಇವತ್ತಿನ ಮಕ್ಕಳು ತೀರ್ತಾ ಇಲ್ಲ. ಅವತ್ತಿನ ದುಡ್ಡು ತಗೊಂಡ್ರು ಮಕ್ಕಳು ಯಾರ್ಯಾರು, ಒಬ್ಬನು ಬೆಂಗಳೂರಲ್ಲಿ, ಒಬ್ಬನು ಹೈದರಾಬಾದಲ್ಲಿ, ಒಬ್ಬನು ಎಲ್ಲೆಲ್ಲೋ ಇದ್ದಾನೆ. ಆ ತಾಯಿ ತಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ ಇವತ್ತು ರೋಡಲ್ಲಿ. ಬೇಕಾದ್ರೆ ಅದನ್ನ ನೇರ ಸಂಪರ್ಕದಲ್ಲಿ ತೋರಿಸ್ತಾರೆ. ಈಗ ನಮ್ಮ ಹೋರಾಟ ಸ್ಥಳದಲ್ಲಿ ಬರ್ತಾ ಇದ್ರಲ್ಲ, ಅವ್ರ ಮಕ್ಕಳು ಸೇರ್ತಾ ಇಲ್ಲ. ಅವತ್ತಿನ ನಮ್ಮನ್ನು ಕೇಳಿಕೊಟ್ಟಿಲ್ಲ, ನೀವು ಮಾಡಿಬಿಟ್ರೆ ನೀವು ಅಂತ ಇಷ್ಟು ಮಂದಿನ ಹೊರಗೆ ಹಾಕಿದ್ದಾರೆ. ಅವರ ಪರಿಸ್ಥಿತಿ ಹೇಳಿ. ದುಡ್ಡು ಕೊಟ್ರೆ ಕೈಲಿ ಉಳಿಯಲ್ಲ, ಉಳಿದಿಲ್ಲ, ಭೂಮಿನೂ ಉಳಿದಿಲ್ಲ, ಜೀವನಾಧಾರಕ್ಕೆ ವಲಸೆನೇ ಗತಿ, ಬೆಂಗಳೂರು. ನಾವು ಒಂದು ಆಧಾರ ಪಟ್ಟಿದ್ದೇನಂದ್ರೆ ಉದ್ಯೋಗ ಬರುತ್ತಲ್ಲ, ಯಾರಾದ್ರೂ ಉದ್ಯೋಗ ಮಾಡಿದ್ಮೇಲೆ ಇದ್ದಂಥವ್ರು ಕಾಪಾಡ್ತಾರಲ್ಲ ಎಂಬ ಆಸೆ ಮೇಲೆ ಕೊಟ್ಟಿದ್ವಿ. ಇದೇ KPTCL ಅಲ್ಲಿ ಆವತ್ತಿನ ಜಮೀನು ತಗೊಂಡ್ರು, 71 ಲಕ್ಷ ಕೊಟ್ಟರು, ಅಲ್ಲ 71,000 ಕೊಟ್ಟರು, ಸಾರಿ. ಅದಾದ ನಂತರ 1,15,000 ಮಾಡಿದ್ರು, ಉದ್ಯೋಗ ಕೊಟ್ಟರು. ಇವತ್ತು ಅವ್ರ ಮಕ್ಕಳೆಲ್ಲ ಉದ್ಯೋಗದಲ್ಲಿ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಒಳ್ಳೆ ಪೇಮೆಂಟ್ ಬರ್ತಿದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಾಮಿ 15 ವರ್ಷ 16ನೇ ವರ್ಷದಲ್ಲಿದೆ. ಇವತ್ತು ನಮ್ ಗೋಳು ಕೇಳೋರು ಯಾರು? ಇದೇ ನಮ್ಮ ಮುಖ್ಯಮಂತ್ರಿ ಅವರು 2023ರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಅನ್ನಪೂರ್ಣಮ್ಮನವ್ರನ್ನ ನಿಲ್ಲಿಸುವಕ್ಕೆ ಬಂದಾಗ ಇದೇ ಮುಖ್ಯಮಂತ್ರಿ ಅವರು ನಮ್ಗೆ ಹೇಳಿದ್ರು ಏನಂತ, ಈ ಎಲೆಕ್ಷನ್ ಆದ ನಂತರ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ, ನಿಮ್ದು ಏನೇ ಇರಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವ್ರಿಗೆ ಇಲ್ಲ ಸರ್. ಸರ್, ಈಗ ರಾಯಚೂರು, ಯಾದಗಿರಿ, ಕೊಪ್ಪಳಕ್ಕೆ ಕಂಪೇರ್ ಮಾಡಿದ್ರೆ ಬಳ್ಳಾರಿಯವರು ಭಾಳ ಸುಖವಾಗಿದ್ದಾರಪ್ಪ. ಬಳ್ಳಾರಿ ಹೊಸಪೇಟೆಯವರು ಭಾಳ ಸುಖವಾಗಿದ್ದಾರೆ. ಸ್ಟೀಲ್ ಇದೆ, ಕೈಗಾರಿಕೆಗಳಿದ್ದಾವೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ, ಕೆಲಸ ಸಿಗುತ್ತೆ, ಭಾಳ ಖುಷಿಯಾಗಿದ್ದಾರೆ ಅಂತ ಜನ ಅಂದ್ಕೊಂಡಿದ್ದಾರೆ. ಬಟ್ ಇಷ್ಟು ನರಕದಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಈಗ ಈ ಜಿಂದಾಲ್ ಎಂಬ ಒಂದು ದೊಡ್ಡ ಕಾರ್ಖಾನೆ ಇದೆ. ಸ್ಥಳೀಯರಿಗೆ ಎಷ್ಟು ಮಂದಿ ಉದ್ಯೋಗ ಕೊಟ್ಟಿದ್ದಾರೆ ಇವರು? ಉದ್ಯೋಗ ಕೊಟ್ಟಿಲ್ಲ. ಬರೇ ಬಿಹಾರ, ಮಧ್ಯಪ್ರದೇಶ ಅಲ್ಲಿಂದ ತಗೊಂಬಂದು ಕೊಡ್ತಾ ಇದ್ದಾರೆ. ಅಲ್ಲಿ ಇರೋಂಥವ್ರು ಏನಿದೆ, ಸ್ವಲ್ಪ ನಮ್ಗೆ ಏನಾದ್ರು ಈಗ ಅಲ್ಲಿನ ಧೂಳು, ಅಲ್ಲಿನ ಒಂದು ಇದ್ರ ನೋಡಿ ನಮಗೆ ಸ್ವಲ್ಪ ಈಗ ಕಣ್ಣು ಮುಬ್ಬಾಗ್ತದೆ. ಅಲ್ಲಿ ಅವರು ಕಣ್ಣು ಮುಬ್ಬಾಯ್ತು ಅಂದ್ರೆ ತಗೊಳಲ್ಲ, ತಲೆ ಕೂದಲು ಬೆಳಗಾಯ್ತು ಅಂದ್ರೆ ತಗೊಳಲ್ಲ. ಅದೇ ಬಿಹಾರದವ್ರು ಕೈ ಇರಲಿ, ಕಾಲಿರಲಿ, ಕೊಂಡು ಸೊಟ್ಟ ಇರಲಿ, ತಲೆ ತುಂಬ ಕೂದಲು ಹೋಗಿರ್ಲಿ, ಅವ್ರನ್ನ ತಗೊಂತಾರೆ. ನಮ್ಮಂತವ್ರು ತಗೊಳಂಗಿಲ್ಲ. ನಮ್ಮಂತವ್ರು ತಗೊಂಡ್ರೆ ಯಾವ್ದಕ್ಕೋಸ್ಕರ ಇರ್ತಾರೆ? ಕಸ ಬೆಳೆಯಕೋ, ಲೆಟ್ರಿನ್ ಕ್ಲೀನ್ ಮಾಡಾಕೋ, ಇಲ್ಲ ಕರ್ಕೆ ಕಟ್ ಮಾಡಾಕೋ, ಅಥವಾ ಗಿಡಗಳು ಕಟ್ ಮಾಡಕೋ ಇರ್ತಾ ಇದ್ದಾರೆ. ನಮ್ಮವ್ರಿಗೆ ಯಾರು ಜಾಬ್ ಇಲ್ಲ. ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ತುಚ್ಛವಾಗಿ ನೋಡ್ತಾರೆ ಅವರು. ಕರ್ನಾಟಕದವರನ್ನ, ಬಳ್ಳಾರಿಯವರನ್ನ, ಜಮೀನು ಕೊಟ್ಟವರನ್ನ, ಇಲ್ಲಿ ಬಂದು ಜಾಗ ಉಳ್ಲಿಕ್ಕೆ, ಅಲ್ಲಿ ಒಂದು ಠಿಕಾಣಿ ಉಳ್ಲಿಕ್ಕೆ ಜಾಗ ಕೊಟ್ಟವರನ್ನ ಕನಿಷ್ಠವಾಗಿ ನೋಡ್ತಾ ಇದ್ದಾರೆ. ಬಹಳ ಅನ್ಯಾಯ ಇದ್ರಾಗಂತೂ. ಯಾಕಂದ್ರೆ ನಮ್ಮವ್ರೇನು ಆ ಮಟ್ಟಕ್ಕೇನು ಓದಿದವರು ಇಲ್ಲ, ಎಲ್ಲಾ ಅರ್ಹತೆ ಇದ್ದಾರೆ ನಮ್ಮ ಹುಡುಗರು. ಬಟ್ ನಮ್ಮವ್ರಿಗೆ ಕೆಲಸ ತಗೊಳ್ಳೋದಿಲ್ಲ, ಹೊರಗಿನವ್ರಿಗೆ ಜಾಸ್ತಿ ಆದ್ಯತೆ. ಈಗ ಭೂಮಿ ಕೊಟ್ಟವ್ರು ನಾವು, ಕಷ್ಟ ಅನುಭವಿಸಿರೋದು ನಾವು. ಇದು ಯಾವ ನ್ಯಾಯ ಸರ್? ಇದು ಕರಾಳ ಮುಖ. ಹೌದು ಸರ್. ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಅಲ್ಲಿ ಇದ್ದು ಪ್ರತಿಯೊಂದು ಎಂತ ಒಂದು ಕಾಯಿಲೆಗಳು ಅನುಭವಿಸ್ತಿರೋದು ನಾವು ಕನ್ನಡಿಗರು. ಬಟ್ ಆರಾಮಾಗಿರೋರು ಹೊರಗಿನವರು. ಸರ್, ನಮ್ಮ ಸ್ಥಳೀಯರಿಗೆ 8ರಿಂದ 10,000 12,000 ಕೊಡ್ತಿದ್ರು. ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಲ್ಲಿ 20-22,000 ಸಂಬಳಗಳನ್ನು ಕೊಡ್ತಾ ಇದ್ದಾರೆ. ಒಂದಪ್ಪ ಉಪವಾಸ ಇರ್ತಾರೆ, ದುಡಿತಾರೆ, ಅಪ್ಪ ಅಮ್ಮಗೆ ಒಂದಿಷ್ಟು ಕಳಿಸ್ತಾರೆ, ಅವ್ರು ಒಂದಿಷ್ಟು ಇಟ್ಕೊಂತಾರೆ. ಅಲ್ಲಿ ಬರೀ 8-10 ಸಾವಿರ 12 ತಾಸು ಡ್ಯೂಟಿ ಮಾಡ್ಬೇಕು. ನಮ್ಮ ಹೋರಾಟಕ್ಕೆ ಬರೋಣ. ಇಲ್ಲ, ಮತ್ತೆ ಕೈಗಾರಿಕೆ ಬಂದಿದೆ, ನಮ್ಮ ಜಮೀನುಗಳು ಹೋದ್ರೂ ಪರವಾಗಿಲ್ಲ, ನಮಗೆ ಪರಿಹಾರ ಸಿಗುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಕನಸು ಕಂಡಿದ್ರು. ಬಟ್ ಪರಿಹಾರ ಕೈಲಿಲ್ಲ, ಮಕ್ಕಳ ಭವಿಷ್ಯನೂ ಕೈಲಿಲ್ಲ, ಮಕ್ಕಳು ಊರಲ್ಲಿಲ್ಲ, ಕೇವಲ ವಯೋವೃದ್ಧರು ಮಾತ್ರ.
ವಯಸ್ಸಿನಿಂದ ಮುದುಕರಾದವರು ಮಾತ್ರ ಮನೇಲಿದ್ದಾರೆ. ನಿಜಕ್ಕೂ ಕೂಡ ಪ್ರತಿಯೊಂದು ಹಳ್ಳಿಗಳು ಕೂಡ ನೋಡ್ತಾ ಇದ್ದರೆ ನಿಜಕ್ಕೂ ಹಳ್ಳಿಗಳ ಸ್ವರೂಪವೇ ಬದಲಾಗ್ತಾ ಹೋಗಿದೆ. ಮಾತನಾಡ್ಸೋಣ ಬಸವರಾಜ್ ಅವರಿಗೆ. ಬಸವರಾಜ್ ಸರ್, ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ತಗೊಂಡ್ರೆ ಈಗ 1 ಎಕರೆಗೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ಆಗ್ರಹ ಇದೆ? ಈಗ ನಾವು ಅದನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ, ನೀವು ಏನು ಮಾನದಂಡಗಳನ್ನು ಮೀರಿ, ಸರ್ಕಾರದ ನೀತಿ ನಿಯಮಗಳನ್ನು ಮೀರಿ, ಅವತ್ತು ಇದ್ದಂಥ ಜನಾರ್ದನ್ ರೆಡ್ಡಿ ಅವರು, ಅವತ್ತಿದ್ದಂಥ ಯಡಿಯೂರಪ್ಪನವರು, ಅವತ್ತಿದ್ದಂಥ ಮುರುಗೇಶ್ ನಿರಾಣಿ ಅವರು, ಈ BJP ಗೌರ್ನಮೆಂಟು ಕಂಪನಿಗಳ ಜೊತೆ ಶಾಮೀಲಾಗಿ ಮಾನದಂಡಗಳನ್ನು ಬದಿಗೆ ತಳ್ಳಿ ಅತ್ಯಂತ ಕಳಪೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಆ ಮೋಸವನ್ನು ಸರಿಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಶಾಮೀಲು ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ನಿಮಗೆ, ಅಂದರೆ ಮಾರ್ಗಸೂಚಿ ಒಂದು ದಾರಿ ಇದೆ ಯಾವ ರೀತಿ ಬೆಲೆ ಕಟ್ಟಬೇಕು ಅನ್ನೋದು. ಆ ರೀತಿ ಕಟ್ಟಲಿಲ್ಲ ಅವರು. ಅದನ್ನು ಸಬ್ ರಿಜಿಸ್ಟ್ರ್ ತಪ್ಪಾಗಿದೆ ನಂದು ಅಂತೇಳಿ ಒಪ್ಕೊಂಡಿದ್ದಾರೆ, ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ. ಅವತ್ತಿದ್ದಂಥ ಆದಿತ್ಯ ಆಮ್ಲನ್ ಬಿಸ್ವಾಸ್ ಅಂತಕ್ಕಂಥ ಜಿಲ್ಲಾಧಿಕಾರಿ ಅದನ್ನು ಏನು ಮೋಸ ಆಗಿದೆ ಅಂತೇಳಿ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ಕೊಡಿ ಅಂತೇಳಿ ರೈಟಿಂಗಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಮತ್ತು KIDB ಅವರು ಬೇರೆ ಇದನ್ನು ಇಟ್ಕೊಂಡು ಒಂದು ರೇಟನ್ನು ಕೂಡ ನಿಗದಿ ಮಾಡಿದ್ದಾರೆ. ಆದರೆ ಅವತ್ತಿದ್ದಂಥ ಸ್ಟೇಟ್ ಗೌರ್ಮೆಂಟ್ ಇದೆಲ್ಲ ಮಾಡಬೇಡಿ ಅಂತೇಳಿ ಸ್ಟೇ ಮಾಡಿದ್ದಾರೆ. ಅಲ್ಲಿ ಮೋಸ ಆಗಿದೆ ನಮಗೆ. ಮೋಸ ಸರಿಪಡಿಸೋದು ಹೆಂಗೆ? ಈಗ ಸರಿಪಡಿಸ್ಕೊಡ್ಬೇಕು ಅನ್ನೋದಾದರೆ ಏನು KIDB ಅವರು ಒಂದು ಲೆಕ್ಕಾಚಾರ ಮಾಡಿ ಕೊಟ್ಟಿದ್ರು, ಅದರ ಆಧಾರದಲ್ಲಿ ಜಿಲ್ಲಾ ನ್ಯಾಯಾಲಯ ಏನು ಮಾಡಿದೆ, ಕನಿಷ್ಠ ಈ ಭೂಮಿಗೆ 30,20,270 ರೂಪಾಯಿ ಬೆಲೆ ಬಾಳುತ್ತೆ, ಇದು ಕನಿಷ್ಠ ಬೆಲೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಏನು ಭೂ ಸ್ವಾಧೀನದ ಪ್ರಕಾರ 30% ಸೊಲ್ಯೂಷನ್ನು, ಬಡ್ಡಿ ಗಿಡ್ಡಿ ಎಲ್ಲ ಕೊಡಬೇಕು ಅಂತ ಇದೆ. ಆ ಲೆಕ್ಕಾಚಾರದಲ್ಲಿ ಈಗ ನಾವು ಕೋರ್ಟ್ಗಿಂತ ದೊಡ್ಡವರಲ್ಲ ರೈತರು, ಆಯ್ತಾ? ಕೋರ್ಟೇ ಇಷ್ಟು ಹೇಳಿದೆ ನಮ್ಮ ಜಮೀನಿಗೆ ಇಷ್ಟು ಬೆಲೆ ಕಟ್ಟಬೇಕು ಅಂತ. ಅದು ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಬಡ್ಡಿ ಸೇರಿಸಿದ್ರೆ 1,40,00,000 ಆಗಿದೆ. 1 ಎಕರೆಗೆ 1,40,00,000. 2016ರಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಸರಿ, ಓಕೆ. ಆ ತೀರ್ಪಿನ ಪ್ರಕಾರ ಮತ್ತೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಕೊಡಬೇಕಾದಂಥ ಹಣ ಇದೆಯಲ್ಲ, ಅದೆಲ್ಲವೂ ಸೇರಿದ್ರೆ 1,40,00,000 ಆಗಿದೆ. ನಾವು ಈಗ ನಮ್ಮನ್ನು ಕೇಳ್ರಿ ಅಂತ ನೀವು ಹೇಳಿದ್ರೆ ನಾವು ಅದಕ್ಕಿಂತ ಕಡಿಮೆ ಕೇಳೋದಕ್ಕೆ ಸಾಧ್ಯನಾ? ನಾವು ಕೋರ್ಟ್ಗಿಂತ ದೊಡ್ಡವರ? ನಾವಲ್ಲ. ಅದಕ್ಕೆ ನಾವು ಸರ್ಕಾರನೇ ಏನು ಕೇಳ್ತಾ ಇದ್ದೀವಿ, ನೀವು ಬನ್ನಿ, ನಾವು ಕೇಳೋದು ಇಷ್ಟೇ, ಹಳೆಯ ರೇಟು, ಮೋಸದ ರೇಟು ಅದನ್ನು ರದ್ದು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಏನು ಹೇಳ್ತದೆ, ಮೋಸದ ರೇಟ್ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವತ್ತಿನ ಸರ್ಕಾರ ಒಪ್ಕೊಳ್ಳಿಲ್ಲ, ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸರಿ, ಸುಮಾರು ನನ್ನ ಲೆಕ್ಕ ಅರ್ಥ ಆಗ್ತಿಲ್ಲ. ಈಗ 13,000 ಎಕರೆ ಇದೆ, ನಿಮಗೆ 1,40,00,000 ಕೊಟ್ಟಿದ್ದೆ, ಆದರೆ 13,000 ಎಕರೆಗೆ ಎಷ್ಟು ಕೋಟಿ ಬೇಕಾಗತ್ತೆ? ಹೆಚ್ಚು ಕಮ್ಮಿ ಹೋದ್ರೆ 18,000 ಕೋಟಿ ಬೇಕಾಗತ್ತೆ. ರಫ್ಲಿ 20,000 ಕೋಟಿ 20,000 ಕೋಟಿ ಬೇಕಾಗತ್ತೆ. 20,000 ಕೋಟಿ ಸರ್ಕಾರದ ಬೊಕ್ಕಸದಲ್ಲಿ ಇದೆಯಾ? ಗ್ಯಾರಂಟಿ ಅಂತ ಗ್ಯಾರಂಟಿಗಳಿಗೆ ಹಣ ಹಾಕಿದ್ದಾರೆ. ನಿಮ್ಮ ಎಲ್ಲಿದೆ ದುಡ್ಡು? ಸರ್ಕಾರದಿಂದ ನಿಮ್ಗೆ ಕೊಡ್ಲಿಕ್ಕೆ ದುಡ್ಡಿದೆ ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ನಮ್ದು ಕೇಸು ವಿನ್ ಆಗಿದೆ. 1,40,00,000 ಯಾರು ಕೊಟ್ಟವರು? KIDBನೂ ಅಲ್ಲ, ಸರ್ಕಾರನೂ ಅಲ್ಲ, ಕಂಪನಿ ಕೊಟ್ಟಿರ್ತಕ್ಕಂಥದ್ದು 1,40,00,000. ಪರಿಹಾರ ಕೊಟ್ಟಿದ್ದು ನಿಮ್ಗೆ ಸರ್ಕಾರನೇ? KIDBನೇ? ಅಲ್ಲಲ್ಲ, ಕಂಪನಿ. KIDB ಮಧ್ಯವರ್ತಿ. ಓಕೆ. ಕಂಪನಿ ಮತ್ತು ರೈತರ ನಡುವೆ ಮಧ್ಯವರ್ತಿ, ಆಯ್ತಾ? ಆ ರೈತರಿಗೆ ನಿಜವಾಗಲೂ ಬೆಲೆ ಕೊಡೋದು ಕಂಪನಿಯವರೇ. ಸೊ ಆ ಪ್ರಕಾರ ಈಗ ಕಂಪನಿಯವರು ಕೊಟ್ಟಿದ್ದಾರೆ 1,40,00,000. ನಮ್ಮ ಪಾಯಿಂಟ್ ಏನಂದ್ರೆ, ಕೆಲವರು ಈಗ ನಮ್ಮಲ್ಲಿ ಅನೇಕ ಜನ ಚರ್ಚೆ ಮಾಡ್ತಾರೆ, ಇಷ್ಟು ದುಡ್ಡು ಯಾರು ಕೊಡ್ತಾರೆ ರೈತರಿಗೆ ಅಂತ. ನಾನು ಅದನ್ನ ಕೇಳ್ತಾ ಇರೋದು, ಇಷ್ಟು ಯಾರು ಕೊಡ್ತಾರೆ? ಇಷ್ಟು ದುಡ್ಡು ಖಂಡಿತ ನಿಜ. ಅವತ್ತೇ ನೀವು ಸರಿಯಾದ ಬೆಲೆ ಫಿಕ್ಸ್ ಮಾಡಿದರೆ ಇವತ್ತಿಷ್ಟು ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದು ಕೋರ್ಟ್ ಆರ್ಡರು. ಈಗ ಕಂಪನಿಗಳಿಂದ ತೆಗೆದುಕೊಂಡು ರೈತರಿಗೆ ಕೊಡುವಂಥ ಶಕ್ತಿ ಸರ್ಕಾರಕ್ಕಿದೆಯಾ? ಅದೇ ನಾವು ಹೇಳ್ತಾ ಇರೋದು. ನೀವೀಗ ನಮ್ಮ ಇವರು ಯಾರೋ MB ಪಾಟೀಲ್ರು ಹೇಳ್ತಾರೆ, ನೀವು ಕನ್ಸೆಂಟ್ ಅವಾರ್ಡ್ ತೊಗೊಂಡಿರಿ ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕನ್ಸೆಂಟ್ ಅಂದ್ರೆ ಒಪ್ಪಿತವಾದ ಪರಿಹಾರ ತೀರ್ಪು ಅಂತ ಹೇಳ್ತಾರೆ, ಒಪ್ಪಂದದ ತೀರ್ಪು ಅಂತ ಹೇಳ್ತಾರೆ. ನೀವು ಒಪ್ಪಿ ತಗೊಂಡಿದ್ದೀರಿ ಅಂತ. ದಯಮಾಡಿ ಅವ್ರನ್ನ ನಾನು ಕೇಳ್ತೀನಿ, MB ಪಾಟೀಲ್ರನ್ನ. ಅವತ್ತು ಇದ್ದಂಥ ಬೆಲೆ ಕಟ್ಟಿದಂಥ DC ಅವರು, ಶಿವಪ್ಪ ಅಂತ ಒಬ್ಬ DC ಅವರಿದ್ದರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಬೆಲೆ ಘೋಷಣೆ ಮಾಡಿದಾಗ 8 ಲಕ್ಷ, 12 ಲಕ್ಷ, 16 ಲಕ್ಷ ಅಂತೇಳಿ ಮಿತ್ತಲ್ ಕಂಪನಿ ಬೆಲೆ ಘೋಷಣೆ ಮಾಡಿದಾಗ, ನಾವು ಜಮೀನು ಕೊಡೋದಿಲ್ಲ, ನಿಂತ ಮೋಸ ಮಾಡ್ತೀರಿ ನೀವು ಸರ್ಕಾರದವ್ರು ಅಂತೇಳಿ, ಜಮೀನು ಕೊಡಲ್ಲ, ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಜಮೀನು ಕೊಡಲ್ಲ, ನಾವು ಜಮೀನು ಕೊಡಲ್ಲ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಅದನ್ನೇ ಅವರು ರೈಟ್ ಅಪ್ ಮಾಡಿದ್ದಾರೆ, ಬರೆದಿದ್ದಾರೆ, ದಾಖಲಾತಿ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಎಲ್ಲಿ ಕನ್ಸೆಂಟ್ ಬಂತು? ನೀವು ಹೆಂಗೆ ಹೇಳ್ತೀರಿ ಕನ್ಸೆಂಟು ಅಂತೇಳಿ ನಾವು MB ಪಾಟೀಲ್ ಕೇಳ್ತೀವಿ. ನೀವು ಸುಳ್ಳು ಹೇಳ್ತಾ ಇದ್ದೀರಿ ರಾಜ್ಯದ ಮುಂದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಕನ್ಸೆಂಟ್ ಅಂದ್ರೆ ಏನು? ಅವರು ಹೇಳಿದಾಗ ನಾವು ತಗೊಳ್ಬೇಕಾಗಿತ್ತು, ನಾವು ಒಪ್ಪಿಲ್ಲ, ವಾಪಸ್ ಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ಚಾರಿತ್ರಾರ್ಹವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. 2010 ಆಗಸ್ಟ್ 11ನೇ ತಾರೀಕಿನಿಂದ ನಾವು ಹೋರಾಟಕ್ಕೆ ಕೂತಿದ್ದೀವಿ.
ಒಂದು ದೊಡ್ಡ ಚರಿತ್ರೆಯ ಹೋರಾಟವನ್ನು ನಾವು ಮಾಡ್ತೀವಿ. ಸ್ವಾತಂತ್ರ್ಯ ಹೋರಾಟ ಬಿಟ್ಟರೆ ನಮ್ಮ ಭಾರತದ ಇತಿಹಾಸದಲ್ಲಿ ಈಗ ನಾವು ನಡೆಸ್ತಾ ಇರುವಂಥ ಈ 3 ಕಂಪನಿಗಳ ವಿರುದ್ಧದ ಹೋರಾಟ ಇದೆಯಲ್ಲ, ಇದು ಬಹಳ ಚರಿತ್ರಾರ್ಹವಾದ. JSW, ಆರ್ಸೆಲರ್ ಮಿತ್ತಲ್ ಮತ್ತು ಬ್ರಾಹ್ಮಣಿ. ಈಗ ಏನಾಗಿದೆ, ಆರ್ಸೆಲರ್ ಮಿತ್ತಲ್ ಕಂಪನಿ ಕೈ ಎತ್ತು ಹೋಯ್ತು. ಕೊಡಲ್ಲ ಅಂತ ಹೇಳಿದ್ರು ಅವರು. ನಾವು ಕಂಪ್ನಿ ಹಾಕಲ್ಲ ಅಂತ ಹಾಕಲ್ಲ ಅಂತ ಕಂಪ್ನಿ ಹಾಕಲ್ಲ ಅಂತ ಹೇಳಿ ಹೋದ ಮೇಲೆ ಈಗ ಆ ಜಮೀನುಗಳ ವಿಚಾರದಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದು ಪ್ರಶ್ನೆ. ಈಗ ಒಳಗಿಂದೊಳಗಡೆ ಅವರು ಯಾರಿಗೆ ಜಿಂದಾಲ್ ಕಂಪನಿಗೆ 800 ಎಕರೆ ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇದನ್ನ ನಾವೇನ್ ಹೇಳ್ತಾ ಇದ್ವಿ, ಇದು ಅಕ್ರಮ ಅಂತ ಹೇಳ್ತಾ ಇದ್ವಿ. 2024ರಲ್ಲಿ ಮಾಡ್ಕೊಂಡಿದ್ದಾರೆ, ಅಕ್ರಮ ಅಂತ ಹೇಳ್ತಾ ಇದ್ವಿ. ಯಾಕೆ? ಯಾವಾಗ ನೀವು ನಮ್ದೇನು ಆರ್ಸೆಲರ್ ಮಿತ್ತಲ್ ಕಂಪ್ನಿಗೆ ಅಂತ 5300 ಎಕರೆಯನ್ನು ನೀವು ನೋಟಿಫೈ ಮಾಡಿದಿರಿ, ರಾಜ್ಯ ಪತ್ರದಲ್ಲಿ ನೀವು ಪ್ರಕಟಣೆ ಮಾಡಿದಿರಿ. ಅಂದಮೇಲೆ ಆ ಕಂಪ್ನಿ ಬರೋದಿಲ್ಲ ಅಂದಮೇಲೆ ನೀವು ಹೊಸ ನೋಟಿಫೈ ಮಾಡಬೇಕು, ಬೇರೆ ಯಾರಿಗಾದ್ರೂ ಕೊಡೋದಿದ್ರೆ. ಯಾಕಂದರೆ ಅದೇ KIDB ಅವರು ನಮಗೆ 8 ಲಕ್ಷ ಕೊಟ್ಟಂಥ ಜಮೀನುಗಳನ್ನು ಇವತ್ತು ಎಷ್ಟಕ್ಕೆ ಮಾರಾಟಕ್ಕೆ ಇಟ್ಟಿದ್ದಾರೆ? 1.5 ಕೋಟಿ ರೂಪಾಯಿಗೆ 1 ಎಕರೆ ಮಾರಾಟಕ್ಕೆ ಇಟ್ಟಿದ್ದಾರೆ. ದಿ ಸೇಮ್ KIDB. ಬೇರೆಯವರೆಲ್ಲ ನಾನು ಹೇಳ್ತಾ ಇರೋದು, ನೀವು ಕೇಳಿದ್ರಲ್ಲಿ ಎಲ್ಲಿಂದ ಕೊಡ್ತಾ ಇರೋದು, ಮತ್ತು ಎಲ್ಲಿಂದ ಇವರು 1.5 ಕೋಟಿ ರೂಪಾಯಿ ಹೆಂಗೆ ಆ ಜಮೀನಿಗೆ ರೇಟ್ ಕಟ್ಟಿದ್ರು ಮಾಡಿದ್ದಾರೆ. ಸೊ ಈ ಜಮೀನಿಗೆ ಇವತ್ತು ಯಾರು ಜಿಂದಾಲ್ ಜೊತೆ ಶಾಮೀಲಾಗಿ 28 ಲಕ್ಷ ರೂಪಾಯಿಗೆ 1 ಎಕರೆ ಮಾರಾಟ ಮಾಡಿದ್ದಾರೆ. ಆ 28 ಲಕ್ಷನೂ ಕೂಡ KIDB ತಗೊಳ್ಳಂಗಿಲ್ಲ. ಅದು ಯಾರಿಗೆ ಕೊಡಬೇಕು? ರೈತರಿಗೆ ಕೊಡಬೇಕು. ಆರ್ಸೆಲರ್ ಮಿತ್ತಲ್ ಕಂಪ್ನಿ ಹೆಂಗೆ 1,40,00,000 ಕೊಟ್ಟಿತ್ತು, ಅದೇ ಮಾದರಿಯಲ್ಲಿ 28 ಲಕ್ಷ ಇವತ್ತು ನಮ್ಮ ರೈತರಿಗೆ ಕೊಡಬೇಕು. ಆದರೆ ನಮ್ಮ ರೈತರಿಗೂ 1 ಪೈಸಾ ಕೊಡ್ತಾ ಇಲ್ಲ. ಅಕ್ರಮವಾಗಿ ಜಿಂದಾಲ್ ಕಂಪ್ನಿಗೆ ಭೂಮಿ ಮಾರಾಟ ಮಾಡಿದ್ದಾರೆ. ಮಾಡಬೇಕಾದ ಕೆಲಸ ಏನು? ನೋಟಿಫೈ ಮಾಡಬೇಕಾಯ್ತು. ನೀವು ಜಿಂದಾಲ್ ಕಂಪ್ನಿಗೆ ಕೊಡಿ, ಇನ್ನೊಂದು ಕಂಪ್ನಿಗೆ ಕೊಡಿ, ನಮ್ಮ ವಿರೋಧ ಇಲ್ಲ. ಆದರೆ ನೋಟಿಫಿಕೇಶನ್ ನೀವು ಮಾಡಿ ಹೊಸ ದರವನ್ನು ನಿಗದಿ ಮಾಡಿ ರೈತರಿಗೆ ನ್ಯಾಯ ಕೊಟ್ಟಿದ್ರೆ ರೈತರ ಸಂಪೂರ್ಣವಾದಂಥ ಬೆಂಬಲ ಸಿಗ್ತಾ ಇತ್ತು. ಪ್ರಥಮ ಮೇಡಮ್ ಅವರು ಟೆಕ್ನಿಕಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಕಂಪನಿಗಳ ಹೆಸರು ಕೇಳಿದ್ರೆ ನೀವು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ದೊಡ್ಡ ಖ್ಯಾತಿ ಇದೆ. ಬಟ್ ಆ ಕಂಪನಿ ಕಟ್ಟಲಿಕ್ಕೆ ಭೂಮಿ ಕೊಟ್ರಲ್ಲ, ನಿಮ್ಮ ಖ್ಯಾತಿ ಬೀದಿಲಿದ್ದೀರಿ ಈಗ ನೀವು. ನಾವು ಬೀದಲ್ಲಿ 100% ಬೀದಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ರೈತರಿಗೆ. ಈಗ ಭಿಕ್ಷೆಗೆ ಈಗ ನಾವು ರೈತರು ಬೆಳೆದ್ರ ಅಕ್ಕಿಯಲ್ಲಿ ಭತ್ತದಲ್ಲಿ ಎಲ್ಲರೂ ಊಟಕ್ಕೆ ಹಾಕ್ತಿದ್ರಿ. ಈಗ ಹೆಂಗಾಗಿತ್ತು ಗೊತ್ತಾ, ನಾವೇ ಇನ್ನೊಬ್ಬರು ರಾಜಕೀಯ ವ್ಯಕ್ತಿ ಮನೆಗೆ ಹೋಗಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಒಂದು ತುತ್ತನ್ನಕ್ಕೆ ರೈತರಿಗೆ. ಒಬ್ಬರಲ್ಲ ಪುಂಡಪಲ್ಲಿ ಲಕ್ಷ್ಮಮ್ಮ ಅಂತ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಇದ್ದಾರೆ. ಅವರು ಕಾಯಿಗಡ್ಡೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮೊನ್ನೆ ಇದೇ ಅರೆಸ್ಟ್ ಮಾಡಿದ್ದಿನ ಕಂಪ್ನಿಯಲ್ಲಿ ಅರೆಸ್ಟ್ ಮಾಡಿದ್ದೆ. ನಮಗೆ ಲೋ BP ಆಗಿ ಕಂಪ್ನಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಆಗಿ ಆಯಮ್ಮನ ಜೀವಲ್ಲಿ ಹೋಗಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಆಯಮ್ಮನ ಪರಿಸ್ಥಿತಿ ಯಾರು ಸರ್? ಅವರು ಏನಿತ್ತು ಒಬ್ಬ ಮಗ ನೀನು ಈ ರೀತಿ ಕೆಲಸನೂ ಕೊಟ್ಟಿಲ್ಲ, ಭೂಮಿನೂ ಹೋಯ್ತು ಅಂತೇಳಿ ಎಲ್ಲ ಬೇರೆ ಕಡೆ ಎಲ್ಲ ಊರಲ್ಲಿ ಜೀವನ ಮಾಡ್ಕೊಂಡು ತಿಂತದಾನೆ. ಇಬ್ಬರೇ ವಯಸ್ಸಾದವ್ರು ಮುದರಿದ್ದಾರೆ. ಅವ್ರದ್ದು ಭಾಳ ತ್ರಾಸಿದೆ ಪಾಪ. ಹಂಗೆ ಮುಂಜಾನೆ ಪಲ್ಯ ಮಾರಿ ಮತ್ತೆ ಹೋರಾಟಕ್ಕೆ ಬರ್ತಾರೆ ಗಂಡ ಹೆಂಡತಿಬ್ರು. ಅವ್ರ ಪರಿಸ್ಥಿತಿ ಏನು ಸರ್? ಲಾಸ್ಟಿಗೆ ಹೆಂಗಾಗಿದೆ ಅಂದರೆ ರೈತರೆಲ್ಲರೂ ಭೂಮಿ ಕೊಟ್ಟರೆಲ್ಲರೂ ನಾಳೆ ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತಾ ಇದೆ. ಇವರಿಂದಾನೇ ಬರ್ತಾ ಇದೆ ನಮಗೆ, ಈ ಫ್ಯಾಕ್ಟ್ರಿಗಳಿಂದಾನೇ ಬರ್ತಾ ಇದೆ. ಮುಂಚೆ ಸರ್ಕಾರ ನಿಮ್ಮನ್ನು ಭಿಕ್ಷೆ ಬೇಡ್ಕೊಂಡ್ ಹೌದು, ನಮ್ಮ ಹತ್ರ ಭಿಕ್ಷೆ ಬೇಡ್ತಿದ್ರು. ಈಗ ನಮ್ಮನ್ನ ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದು ಈಗ ಸಂಸದರಾಗಿರುವಂತ ಈ ತುಕಾರಾಮ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ತುಕಾರಾಮ್ ಸರ್. ನಮಸ್ಕಾರ ಸಾಹೇಬ್ರೆ. ನಿಮ್ಮ ಜಿಲ್ಲೆಯ ರೈತರು ನಮ್ಮ ಪ್ಯಾನಲ್ ನಲ್ಲಿ ಇದ್ದಾರೆ. ತಮ್ಮ ಗೋಳಿನ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಹೋರಾಟ 15 ವರ್ಷದಿಂದ ನಿರಂತರವಾಗಿ ನಡೆದಿದೆ. KIDBಗೆ ಭೂಮಿ ಕೊಟ್ಟವರ ಹೋರಾಟ. ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ, ಕೊಡಕ್ ಹೋಗ್ಬೇಡಿ, ಯಾರು ಕನ್ಫರ್ಮ್ ಮಾಡಿದ್ಮೇಲೆ ಕೊಡಿ ಅಂತೇಳಿ. ಇವರೇ ಹೋಗ್ಬಿಟ್ಟು 2010ರಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ಇವರೇ ಒಯ್ದು ಕೊಟ್ಟಿರೋದು. ನಾನ್ ಬೇಡ ಅಂತ ಹೇಳ್ದೆ, ಕೊಡ್ಬೇಡಿ. ಮುಂದೆ ನಮ್ದು ಆಕ್ಚುಲಿ ಲ್ಯಾಂಡ್ ಅಕ್ವಿಷನ್ ಆಕ್ಟ್ 2010 UPA ಗವರ್ಮೆಂಟ್ ಇದ್ದಾಗ ಮಾಡಿದ್ದು, ಕೊಡ್ಬೇಡಿ ಅಂತ ಹೇಳಿದ್ದೆ ನಾನು. ಹೋಗ್ಬಿಟ್ಟ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ಅವಾಗೆಲ್ಲ ಅವ್ರದೇ ಇತ್ತಲ್ಲ, ಅವಾಗ ಒಯ್ದು ಅವರೆಲ್ಲ ಕೊಟ್ಬಿಟ್ರು. ಅವಾಗ್ಲೇ ಅಗ್ನೆಸ್ಟ್ ಮಾಡ್ಬಿಟ್ಟಿದ್ರೆ ಲ್ಯಾಂಡ್ ಅಕ್ವಿಷನ್ ಕೂಡ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಹೌದು, ಹೌದಲ್ವಾ? ಹೌದು ಹೌದು. ಈಗ ಆಗೋಗಿದೆ, ಘಟನೆ ಆಗೋಗಿದೆ. ಆಮೇಲೆ ದೌರ್ಜನ್ಯ ಮಾಡಿ ಇದನ್ ಮಾಡಿ ಅವರು ಎಲ್ಲ ಸರ್ಕಾರದ BJP ಸರ್ಕಾರದಾಗ ಮಾಡ್ಬಿಟ್ರು. ಆದ್ರೂ ಕೂಡ ನಾವು ಅವ್ರ ಬೆಂಬಲಕ್ಕೆ ಎಲ್ಲದೂ ಕೂಡ ಇದ್ದೀವಿ. ಆಮೇಲೆ ಮ್ಯಾಟ್ರ್ ಇಂದ ಕೋರ್ಟ್, ಈಗ ಅವರು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ಲಿಕ್ಕೂ ಅವಕಾಶ ಇದೆ. ಯಾರು 1,30,30,00,000 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ಕಂಟೆಂಪ್ಟ್ ಆಗಿ ಅರೆಸ್ಟ್ ಮಾಡಿ ಬಂದಿತ್ತಲ್ಲ, ಅದೇ ತರ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡ್ಬೋದಲ್ಲ. ಮ್ಯಾಟ್ರ್ ಇಂದ ಕೋರ್ಟ್ ಇದಾವೆ, ಎಲ್ಲ ಕೋರ್ಟ್ನಾಗ ಇದಾವೆ ಇನ್ನ ವಿಷಯಗಳು. ಓಕೆ, ಇದೆಲ್ಲ ಇತ್ಯರ್ಥ ಆಗ್ಬೇಕಾಗಿದೆ ಇದೆಲ್ಲ. ಸರ್, ಈಗ ನಿಮ್ ಸರ್ಕಾರ ಇದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಹೋಗಿದೆ. ನಾನು ಭಾವಿಸ್ಬೋದ ಹಂಗೆ ಈಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಇಲ್ಲ ಈಗ ಅಂತ ಭಾವಿಸ್ಬೋದ ನಾನು? ಅಲ್ಲ, 100% ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ಫ್ಯಾಕ್ಟ್ರಿ ತಂದು ಹಾಕಿರೋದಲ್ಲ ಈಗ ಅಲ್ಲೊಂದು. ಅದು ಆಕ್ಚುಲಿ ಫ್ಯಾಕ್ಟ್ರಿ KIDB ಅವ್ರು ತಗೊಂಡು ಫ್ಯಾಕ್ಟ್ರಿ ನೌಕರಿ ಕೊಡ್ಬೇಕು, ಜನರಿಗೆ ಮಾಡ್ಬೇಕಂತ ಮಾಡಿರೋದು.
ಕೆಲವೊಂದೆಲ್ಲ ಪಟ್ಟಬದ್ಧ ಹಿತಾಸಕ್ತಿಗಳು ಸುಮ್ನೆ ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ. ಹೌದಾ ಅಲ್ಲಿ ಹೇಳಿ? ಅಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಆಗ್ಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅದನ್ನ ಮೀಟಿಂಗ್ ಕೂಡ ಮಾಡ್ಸಿದ್ವಿ, ಗಮನಕ್ಕೆ ಕೂಡ ತಂದಿದೀವಿ. ಮಾಡಿ ನಮ್ದು ಒಬ್ಬ ಜನಪ್ರತಿನಿಧಿಗಳಾಗಿ ನಾವ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವಾಸ್ತವ ಸ್ಥಿತಿ. ಈಗ ನಮಸ್ಕಾರ ತುಕಾರಾಮ್ ಸರ್ ಅವರಿಗೆ. ಬಸವರಾಜ್ ಅವರು ಮಾತಾಡ್ತಾ ಇದ್ದಾರೆ. ಬಸವರಾಜ್ ಅವರು ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಮೊಬೈಲ್ ನೀವು ಒಳ್ಳೆ ಕೆಲಸ ಮಾಡಿದಿರಿ. ನೀವು ಮುಖ್ಯಮಂತ್ರಿಗಳ ಜೊತೆ 2 ಸಾರಿ ಭೇಟಿ ಮಾಡಿಸಿ ಮಾತಾಡಿದಿರಿ. ಕೋರ್ಟಾಗ ಜೈಲಿಗೆ ಹಾಕ್ರಲ್ಲ, ಯಾರು ಹಾಕಿದಾರ ಅವ್ರು ಹೋಯ್ತು ತಗೊಂಡೋಗಿ ಹಾಕ್ರಿ. ಅವ್ರನ್ನ ಏನ್ ಮಾಡಕ್ ಆಗುತ್ತೆ? ಯಾವನ್ 8 ಲಕ್ಷ ತಗೊಂಡ್ ಮೋಸ ಮಾಡಿದನ್ ಮಾಡಿ. ಅದು ಸರಿ ಇದೆ ಸರ್, ಅದನ್ನೇ ನಾವು ತನಿಖೆ ಮಾಡಿ ಅಂತ ನಿಮ್ಮ ಸರ್ಕಾರ ಕೇಳ್ತಾ ಇದೀವಿ, ಮಾಡ್ತಾ ಇಲ್ಲ. ಒಂದು ಎರಡನೇದು, ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಿ ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೆ ಏನೂ ಮಾಡ್ಲಿಲ್ಲ. ದಯಮಾಡಿ ನೀವು ಒತ್ತಾಯ ಮಾಡಿ ಅಂತ ಕೇಳ್ತಾ ಇದೀವಿ ನಾವು. ಕೊಟ್ಟಿದ್ದೀನಿ, ವಿಷಯ ಎಲ್ಲ ನಿಮ್ಗೆಲ್ಲ ಗೊತ್ತಿದಾವೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಇದು ಎಲ್ಲರೂ ಅವರೇ ಕನ್ಸರ್ನ್ ಕೊಟ್ಟಿರೋದು. ಅವತ್ತೇ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಇತ್ತಲ್ಲಪ್ಪ 2010 ಯಾಕೆ ಕೊಡ್ಬೇಕಾಗಿತ್ತು? 75% ಮೇಲೆ ಕೊಟ್ಮೇಲೆ ತಾನೇ ಆಗಿರೋದ್ ಕತೆ ಇದು. ಸರ್, ಈಗ ನಿಮ್ಮ ಸರ್ಕಾರ ನಾವು ಪರಿಶೀಲನೆ ಮಾಡಿ ಸರಿಪಡಿಸಿ ಕೊಡ್ತೀವಿ ಅಂತ ಹೇಳಿದ್ರಿ, ಸರಿಪಡಿಸ್ಕೊಡ್ತೀರಾ ಇಲ್ವಾ ಅದನ್ನ ಹೇಳಿದ್ರೆ ನೀನು ಕೂಡ ಇದ್ದೆ 2010 ಕೊಡಬಾರ್ದಾಗಿತ್ತು ಭೂಮಿನ ಒಯ್ದು. ಹೌದು, ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ಕೈಗಾರಿಕೆಗಳು ಬರಲಿ ಅಂತ. ಅಲ್ಲ ಸರ್, ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ಕೈಗಾರಿಕೆಗಳು ಬರಲಿ, ನಮ್ಗೆ ಒಳ್ಳೆ ಭೂಮಿಗೆ ರೇಟ್ ಸಿಗಲಿ, ಜನರಿಗೆ ಉದ್ಯೋಗ ಸಿಗಲಿ ಅಂತ ಕೊಟ್ಟಿದ್ದೀವಿ. ಈಗ ಜನಾರ್ದನ್ ರೆಡ್ಡಿ ಅವರು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ, ಕಂಪ್ನಿನ ವೈದ್ ಮರ್ಜ್ ಮಾಡಿದ್ದಾರೆ. ಇದು ಇಲ್ಲಿಗಲ್ ಅಲ್ವಾ ಅದು? ಅದನ್ನೇ ಸರ್ ನಾವು ತನಿಖೆ ಮಾಡ್ರಿ ಅಂತ ನಿಮ್ಮ ಸರ್ಕಾರಕ್ಕೆ ಕೇಳ್ತಾ ಇರೋದು. 20,000 ಕೋಟಿ ಲಾಸ್ ಆಗಿದೆ ನಮಗೆ. ಆಕ್ಚುಲಿ ಬ್ರಾಹ್ಮಣಿ ಕಂಪನಿ ಹಾಕಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಾಗಿತ್ತು ಭೂಮಿನ. ಅದೇ, ಅದು ಕರೆಕ್ಟ್ ಇದೆ ನೀವು ಹೇಳೋದು. ಅದನ್ನೇ ನಾವು ನಿಮ್ಮ ಸರ್ಕಾರ ಕೇಳ್ತಾ ಇರೋದು. ನಮಗೂ ನೋಡಿ ಒಂದ್ ಹೇಳ್ತೀನಿ, ನಮಗೆ ಆಕ್ಚುಲಿ ಏನಾಗಿದೆ, ಇವರೇ ಕಾನ್ಫಿಡೆನ್ಸ್ ಕೊಡ್ತಾರೆ ಏನಂತ, ಆಯ್ತು ಫ್ಯಾಕ್ಟ್ರಿ ಹಾಕ್ರಿ ನೀವೇ ಅಂತೇಳಿ ಹೋಗಿ ಒಪಿನಿಯನ್ ಕೊಡ್ತಾರೆ. ತಪ್ಪಲ್ಲ ಬಸವರಾಜ್ ಜನ ಇದೆಲ್ಲ? ಅದು ಸರಿ ಇದೆ ಸರ್. ನಾನು ಅಗೇನೆಸ್ಟ್ ಮಾಡಿದ್ದೀನಿ ಅವತ್ತು, ಕೊಡಬೇಡ್ರಿ ಭೂಮಿಗಳನ್ನ ಅಂತೇಳಿ ಅಗೇನೆಸ್ಟ್ ಮಾಡಿದ್ದೀನಿ ನಾನು. ಯಾರನ್ನ ಒಬ್ರು ಹೇಳಿ ತುಕಾರಾಮ ಬಂದು ಭೂಮಿ ಕೊಡ್ಸ ಅಂತ ಹೇಳಿದಿಲ್ಲ ಅಂತ ಹೇಳಿ. ನಾವು ಇಂಡಸ್ಟ್ರಿ ಮಾಡಿರೋದಪ್ಪ, ಬಂದು ಕರೆಕ್ಟ್ ಆಗಿ ಹಳ್ಳಿಗಳ ಕುಂತ್ಕೊಂಡು ಅಗ್ರಿಮೆಂಟ್ ಮಾಡಿ ಓನರ್ನ ಕರೆಸಿ ಮಾತಾಡ್ರಿ ಅಂತ ಹೇಳಿದೀನಿ. ಕರೆಕ್ಟಾ? ಅದು ಸರಿ ಇದೆ. ಓನರ್ನ ಕರ್ಸಿದ್ರು ಅವತ್ತು. ಯಾರು ಫ್ಯಾಕ್ಟ್ರಿ ಹಾಕ್ತಾನ ಅವ್ನು ಬಂದು ಕುಡ್ತಿನಾಗ ಮಾತಾಡಿದ್ನ ಅವ್ನು ಫ್ಯಾಕ್ಟ್ರಿ ಹಾಕನ. ಸರ್ ನಮಸ್ತೆ, ನಾನು ಖಾದ್ರಿ ಮಾತಾಡ್ತೇನೆ ಸರ್. ಅಣ್ಣ ನಾನು ಸ್ವಲ್ಪ ಬಿಜಿ ಇದೀನಿ ಅಣ್ಣ. ಸರ್ ಒಂದೇ ನಿಮಿಷ, ಲಾಸ್ಟ್ ಒಂದೇ ನಿಮಿಷ ನಿಮ್ಮಿಂದ ರಿಪ್ಲೈ ತಗೋತೀನಿ ಸರ್. ಒಂದೇ ನಿಮಿಷ ಸರ್. ಈಗ ಆಗೋಗಿದೆ ಸರ್, 15 ವರ್ಷದಿಂದ ಹೋರಾಟ ನಡೀತಾ ಇದೆ. ನಿಮ್ಮ ಸರ್ಕಾರವಾಗಿ ಒಂದು ಸರ್ಕಾರವಾಗಿ ತನಿಖೆ ಮಾಡಿ ಅದನ್ನ ರಿಯಲ್ ಎಸ್ಟೇಟ್ ಹೋಗದಂಗೆ ಯಾವ ಉದ್ದೇಶ ಕೊಟ್ಟಿದ್ದಾರೋ ಅದೇ ಉದ್ದೇಶಕ್ಕೆ ಬಳಕೆ ಆಗಂಗೆ, ರೈತರ ಹಿತ ಕಾಪಾಡುವಂಗೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ? ಉಲ್ಲಂಘನೆ ಅದನ್ನ ಅವನ್ನ ಜೈಲಿಗೆ ಹಾಕ್ತಿರ್ ಒಯ್ದು. ಉಲ್ಲಂಘನೆ ಮಾಡಿದಾನಲ್ಲ ನಿಮ್ ಸರ್ಕಾರ ಇದೆ ಸರ್, ರೈತರ ಪರವಾಗಿ ನೀವು ನಿಂದಿರ್ಬೇಕು ಅಂತ ಕೇಳ್ತಾ ಇದೀವಿ. ಎಲ್ಲಿ ನೀವು ಮಾಡಿರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಮಾಡ್ಕೊಂಡ್ ಬಂದಿದೀನಿ ನಾನು ಕೂಡ, ನಿಂತೆ ಹೆಂಗ್ ಬೇಕಂಗ ಮಾತಾಡ್ತಾರೆ. ಏನ್ ಮಾಡ್ಬೇಕು? ಯಾರು ಸರ್ ನಿಮ್ಗೆ ಯಾರು ನಿಮ್ ವಿರೋಧ ಮಾತಾಡಿಲ್ಲ ಸರ್. ಈಗ ನಿಮ್ ಸರ್ಕಾರ ಐತಿ, ನೀವು ರೈತರ ಪರವಾಗಿ ಬರ್ರಿ, ರೈತರ ಪರವಾಗಿ ಬಿಟ್ಬಿಡಿ. ನಾವು ಪ್ರಾಮಾಣಿಕವಾಗಿ ರೈತನ ಮಗ, ರೈತನ ಪರವಾಗಿ ಇರೋದು. ಸರ್, ಮೋಸದ ಭೂ ಬೆಲೆಯನ್ನ ರದ್ದು ಮಾಡಿಸಿ ಸರ್, ಅಷ್ಟೊಂದೇ ಸಾಕು ನಮ್ಗೆ, ಬೇರೆ ಏನಿಲ್ಲ. ನಿಮ್ಮ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವತ್ತೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಬಹುತೇಕ ನೀವು ರೈತರ ಪರವಾಗಿ ಮಾತನಾಡ್ತಾರೆ. ನಾವು ಸಹಾಯ ಮಠನೂ ರೈತರ ಪರವಾಗಿ ಇದೀವಿ ಸರ್. ನಾವೆಲ್ಲ ಇದ್ದೀವಿ. ಧನ್ಯವಾದಗಳು ತುಕಾರಾಮ್ ಅವರೇ. ಇದು ತುಕಾರಾಮ್ ಅವ್ರ ಮಾತುಗಳನ್ನು ಕೇಳಿಸ್ಕೊತಾ ಇದ್ದಾರೆ ನೀವು. ಅವ್ರ ಸರ್ಕಾರ ಇದೆ, ಅವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ತನಿಖೆ ವಿಚಾರಕ್ಕೆ ಬಂದರೆ ಅವ್ರು ಮಾತನಾಡ್ತಾ ಇಲ್ಲ. ತನಿಖೆ ಮಾಡಿಸ್ತೀವಿ, ಅಕ್ರಮ ಎಲ್ಲಾಗಿದೆ, ಯಾವ ಉದ್ದೇಶಕ್ಕಾಗಿದೆ ಅದನ್ನು ನೋಡ್ತೀವಿ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಹೋರಾಟ ಯಾವ ರೀತಿ ಮುಂದೆ ಸಾಗುತ್ತೆ ಸರ್, ಅದನ್ನೇ ನಾವು ಸರ್ಕಾರನ ಕೇಳ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಸರ್ಕಾರನ ನಾವು ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ 20,000 ಕೋಟಿಯಷ್ಟು 13,000 ಎಕರೆಗೆ ನಷ್ಟ ಆಗಿದೆ. ಯಾವುದು ಜಿಲ್ಲಾ ನ್ಯಾಯಾಲಯ ಕಟ್ಟಿದಂಥ ರೇಟಿನ ಆಧಾರದಲ್ಲಿ ಗಮನಿಸೋದಾದರೆ, ಈಗ KIDB ಅವರು 1.5 ಕೋಟಿ ಅಂತ ಏನು ಕಟ್ಟಿದಾರಲ್ಲ, ಅದರ ಲೆಕ್ಕಾಚಾರ ಮಾಡಿದ್ರೆ ಇನ್ನೂ ಜಾಸ್ತಿ ನಮಗೆ ನಷ್ಟ ಆಗಿದೆ. ಸೊ ಈ ನಷ್ಟ ಆಗೋದಕ್ಕೆ ಕಾರಣ ಏನು? ಆ ಮೋಸದ ಭೂಬೆಲೆ ಮಾಡಿರ್ತಕ್ಕಂಥದ್ದು. ಅದರ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನು ತನಿಖೆ ಮಾಡಿ ಕ್ರಮ ವಹಿಸಿ ಇದನ್ನು ಸರಿಪಡಿಸ್ಕೊಡಿ ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ. ಗಣಿನಾಡು ಬಳ್ಳಾರಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿನ ರೈತರು ಬಹಳ ಸ್ವರ್ಗದಲ್ಲಿದ್ದಾರೆ, ಚಿನ್ನದಂಥ ಭೂಮಿಲಿದ್ದಾರೆ, ಅದಿರು ಸಿಗ್ತಾ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ, ಉದ್ಯೋಗ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಭೂಮಿ ಕಳೆದುಕೊಂಡಿರುವಂಥ ರೈತರ ಮಕ್ಕಳು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಕೆಲಸ ಸಿಕ್ಕಿಲ್ಲ. ಕೆಲಸ ಸಿಕ್ಕರೂ ಕೂಡ ಅತ್ಯಂತ ಕನಿಷ್ಠವಾದಂಥ ಕೆಲಸದಲ್ಲಿದ್ದಾರೆ. ಕಸ ಗುಡಿಸೋದು, ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದು, ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳನ್ನು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋದು, ಅಥವಾ ಡಿ ದರ್ಜೆ ನೌಕರರಾಗಿರೋದು. ಹೀಗೆ ಪರಿಹಾರ ಸಿಕ್ಕರೂ ಅದು ಕೈಲಿಲ್ಲ, ಉದ್ಯೋಗ ಸಿಕ್ಕರೂ
ಆ ಉದ್ಯೋಗ, ಇಂಥ ಕನಿಷ್ಠ ಮಟ್ಟದ ಉದ್ಯೋಗಗಳಿದ್ದಾವೆ. ಬೇರೆ ಬೇರೆ ರಾಜ್ಯದಿಂದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂರಿಸಿಕೊಂಡು ಇಲ್ಲಿ ಭೂಮಿ ಕೊಟ್ಟಂಥವರಿಗೆ ಸಂತ್ರಸ್ತರ ಮಕ್ಕಳನ್ನು ಕನಿಷ್ಠವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಮಾತನಾಡಿಸೋಣ ಈಗ. ನಮ್ಮ ರೈತ ಮುಖಂಡರಿದ್ದಾರೆ ನಮ್ಮ ಜೊತೆ. ಖಾದ್ರಿ ಅವರೇ, ಇವರ ಸಂಸದರ ಮಾತುಗಳನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಇಷ್ಟರ ಮಟ್ಟಿಗೆ ಹೋರಾಟ ಇದೆ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. 15 ವರ್ಷಗಳಿಂದ ನಿರಂತರವಾದ ಹೋರಾಟ ಇದು. ಬಟ್ ನಿಮ್ಮ ಹೋರಾಟದ ಧ್ವನಿ ಎಲ್ಲಿಗೂ ಕೂಡ ತಲುಪ್ತಾ ಇಲ್ಲ. ಸರ್, ಹೋರಾಟ ಸುಮಾರು ಇವಾಗ 16 ವರ್ಷದಿಂದ ನಮ್ದು ಹೋರಾಟ ನಿರಂತರವಾಗಿದೆ ಸರ್. ಬಟ್ ತುಕಾರಾಮ್ ಸರ್ ಏನಂದ್ರು, ನಾನೇ ಹೇಳಿದ್ದೆ ರೈತರಿಗೆ ಭೂಮಿ ಕೊಡ್ಬೇಡ್ರಿ, ನೀವು ಮಾಡಿದಿರಿ ತಪ್ಪು, ನೀವು ಅನುಭವಿಸಿ ಅನ್ನೋ ರೀತಿಯಲ್ಲಿ ಇದೆ ಅದು. ಆ ಒಂದು ಹೇಳ್ತಾ ಇದಾರ. ಈಗ ಸರ್ಕಾರ ಅವ್ರದ್ದು ಇರೋದ್ರಿಂದ ಲೋಕಲ್ ತಾವೇ MP, ನಮ್ಮ ಅಂಪೂರ್ಣಕ್ಕ MLA. ಈಗ ರೈತರು ಓಟ್ ನೀಟಾಗಿ ಹೇಳ್ತೀರಿ, ತುಕಾರಾಮಣ್ಣ, ಅನ್ಪೂರ್ಣಕ್ಕ ಅಂತ ಅಷ್ಟು ಕಕಲಾತಿದೆ ನಿಮಗೆ. ಅವ್ರಿಗಿಲ್ವಲ್ಲ? ಇಲ್ಲ ಸರ್, ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ ನಿಮಗಿದೆ, ಅವ್ರಿಗಿಲ್ವಲ್ಲ? ಅವ್ರಿಗ ಸರ್, ಅವ್ರಿಗೆ ಇಷ್ಟೇ ಕಕಲಾತಿ, ಇಷ್ಟೇ ಪ್ರೀತಿ ಇದ್ರೆ ಇಷ್ಟರ ಮಟ್ಟಿಗೆ ಎಷ್ಟೋ ದೊಡ್ಡ ಬದಲಾವಣೆ ಕಾಣಬೇಕಾಗಿತ್ತು. ಈಗ ನಾನ್ ತುಕಾರಾಮ್ ಸಾಹೇಬ್ರಿಗೆ ಹೇಳೋದು ಒಂದೇ, ಸಾಹೇಬ್ರೆ ಅವಾಗ ಆಗಿರೋ ತಪ್ಪನ್ನ ಏನು ನಿಮ್ ಸರ್ಕಾರ ಬಂದಿದೆ, ನೀವು ಮಧ್ಯವಹಿಸಿ ನಮ್ಮ ರೈತರಿಗೆ ಏನ್ ಅನ್ಯಾಯ ಆಗಿದೆ ಸರಿಪಡಿಸ್ಕೊಡ್ರಿ ಅಂತ ಹೇಳಿ ನಾವು ತುಕಾರಾಮ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ ಹೊರತು ಆರೋಪ ಮಾಡ್ತಾ ಇಲ್ಲ. ನೀವು ಮಾಡಿದಿರಿ, ನಿಮ್ಮಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ. ಅನ್ಯಾಯ ಆಗಿರೋ ರೈತರನ್ನ ಸರಿಪಡಿಸಿಕೊಡ್ರಿ ಅಂತ ಹೇಳಿ ನಾವು ತುಕಾರಾಮ್ ಸಾಹೇಬ್ರಿಗೆ ಹೇಳ್ತಾ ಇದೀವಿ, ಅನ್ಪಣ್ಣಕ್ಕವ್ರಿಗೆ ಹೇಳ್ತಾ ಇದೀವಿ. ಅದನ್ನ ಅವರು ಬಂದು ಮಧ್ಯವಹಿಸ್ಕೊಂಡು ರೈತರಿಗೆ ಬರ್ಬೇಕು. ರೈತರು ಕೂತಿದ್ದಾರೆ ಇಷ್ಟು ವರ್ಷದಿಂದ. ಈಗ 1700 ಚಿಲ್ಲರ ದಿನ ಆಯ್ತು, 1245 ದಿನ ಆಯ್ತು, 48 ದಿನ ಆಯ್ತು ಕುಂತು. ಬರಬೇಕಿತ್ತು. ತಮ್ಗೆ ಚುನಾವಣೆ ಬಂದಾಗ ಮಾತ್ರ ಆ ಸ್ಟೇಜ್ ಹತ್ರ ಬಂದು ಏನ್ರಿ ನಾವು ಕುಂತಲ್ಲಿ ಧರಣಿ ಕುಂತಲ್ಲಿ ಬಂದು ಮಾತು ಕೊಟ್ಟು ಮುಖ್ಯಮಂತ್ರಿ ಸಾಹೇಬ್ರೇ ಬಂದಿದ್ರು. ಬಂದೇ ನಿಮ್ದು ಏನೈತಿ, ನೀವು ಎಲೆಕ್ಷನ್ ಆಗಿ ಇವ್ರನ್ನ ಗೆಲ್ಸ್ರಿ, ನಿಮ್ದು ಏನೈತೆ ಎಷ್ಟು ಒಂದೇ ದಿವಸದಲ್ಲಿ. ಈಗ ಜಿಲ್ಲಾಧಿಕಾರಿಗಳು ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. 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 ತಾವು ಕರೆ ಮಾಡಿದ್ರಿ, ನಾನು ಸ್ವೀಕರಿಸಕ್ ಆಗ್ಲಿಲ್ಲ, ಇಲ್ಲೇ ಕಾರ್ಯಕ್ರಮದಲ್ಲಿ ಇದ್ವಿ. ರೈತರು ಇದ್ದಾರೆ ನಮ್ಮ ಜೊತೆ. ಹೇಳಿ ಸರ್, ಈಗ ನಿಮ್ಮ ಜಿಲ್ಲೆಯ ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ, 15 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ಅದು ಬೇಸಿಕಲಿ ನಮ್ಮ KADB ವತಿಯಿಂದ ಅಕ್ವೈರ್ ಮಾಡಿದ್ದಾರೆ ಹಿಂದೆ. ಸುಮಾರು 10,000 ಎಕರೆ ಜಮೀನು ನಮ್ಮ ಸ್ಟೀಲ್ ಇಂಡಸ್ಟ್ರಿಗೆ ಬಳ್ಳಾರಿಯಲ್ಲಿ ಕುಡಿತಿಗೆಯಲ್ಲಿ ಮಾಡಬೇಕು ಅಂತ ಈ ಹಿಂದೆ ಅಕ್ವೈರ್ ಆಗಿದೆ. ಅದರಲ್ಲಿ ಒಂದು ಪೋರ್ಷನ್ KADB ಅವರೇ ನೇರವಾಗಿ ಅಕ್ವೈರ್ ಮಾಡಿರೋದು ಒಂದು ಪೋರ್ಷನ್ ಇತ್ತು, ಮತ್ತೆ ಬೇರೆ ಕಂಪನಿಗೆ ಕೊಟ್ಟ ವಿವಿಧ ಪೋರ್ಷನ್ ಕೂಡ ಇದೆ. ಈಗ ತದನಂತರ ಏನಾಗಿದೆ, ಜಿಂದಾಲ್ನವರು ಅವರು ಮತ್ತೆ KADB ಮಧ್ಯೆ ಒಂದು ಒಪ್ಪಂದ ಆಗಿ ಅವರಿಗೆ ಈಗ ಸುಮಾರು 200 ಎಕರೆ ಏನು ಫಸ್ಟ್ ಫೇಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಹೊಸ ಪ್ರಾಜೆಕ್ಟ್ ಗೆ. ಈ ಪ್ರಾಜೆಕ್ಟ್ ಏನಿದೆ, ಇದು ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಪ್ರಾಜೆಕ್ಟ್. ಸುಮಾರು 30% ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂತ ಪ್ರಾಜೆಕ್ಟ್. ಸುಮಾರು 24,000 ಕೋಟಿ ಬಂಡವಾಳದಲ್ಲಿ ಆ ಒಂದು ಬೃಹತ್ ಉದ್ದಿಮೆ ನಮ್ಮಲ್ಲಿ ಬರ್ತಾ ಇದೆ. ಈಗ ಜಿಂದಾಲ್ ವತಿಯಿಂದ ಪ್ರತಿಯೊಂದು ಕುಟುಂಬಕ್ಕೆ ಉದ್ಯೋಗ ಕೊಡ್ತೀವಿ ಅನ್ನೋ ಕಮಿಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಇದು ಪರಿಹಾರ ಹೊರತುಪಡಿಸಿ ಕೆಲವರು ರೈತರು ಏನು ಒಪ್ಪಂದದ ಪರಿಹಾರ ಇದೆ ಅದು ಮಾಡಿ ಕಾಂಪನ್ಸೇಷನ್ ತಗೊಂಡಿದ್ದಾರೆ. ಕೆಲವರು ಜನರಲ್ ಅವಾರ್ಡ್ ಆಗಿದೆ ತಗೊಂಡಿದ್ದಾರೆ. ಕೆಲವರು ಯಾರು ತಗೊಂಡಿಲ್ಲ, ಅದು ನಿಯಮಾನುಸಾರ ಈಗ ಕೋರ್ಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಷ್ಟೇ. ಕಾನೂನುಬದ್ಧವಾಗಿ ಎಲ್ಲಾ ಭೂ ಸ್ವಾಧೀನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈ ಹಂತದಲ್ಲಿ ರೈತರು ನಮಗೆ ಹಿಂದೆ ಪರಿಹಾರ ಜಾಸ್ತಿ ಸಿಕ್ಕಿಲ್ಲ, ಇವತ್ತಿನ ಮಾರ್ಕೆಟ್ ರೇಟ್ ಇಷ್ಟು ಜಾಸ್ತಿ ಇದೆ ಅನ್ನೋ ಒಂದು ವಾದವನ್ನ ಮುಂದೆ ಇಡ್ತಾರೆ. ಸರ್, ಅವ್ರು ಹೇಳ್ತಿದ್ರು ಅವತ್ತು ನಾವು ಮೋಸ ಹೋಗಿದ್ದೇವೆ, ಮೋಸದಿಂದ ನಮ್ಮ ರೈತರ ಜಮೀನನ್ನ ತೆಗೆದುಕೊಂಡಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2010 ಆಕ್ಟ್ ಇದೆಯಲ್ಲ, ಅದ್ರ ಪ್ರಕಾರ ತೆಗೆದುಕೊಂಡಿಲ್ಲ ಅನ್ನೋದು ಅವ್ರ ವಾದ. ಸರ್, ಈಗ ಕಾನೂನು ಪ್ರಕ್ರಿಯೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಭೂ ಸ್ವಾಧೀನದಲ್ಲಿ ಒಂದು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇಟ್ಟುಕೊಂಡು ಸೊಲ್ಯೂಷನ್ ಮಾಡಿ ಮತ್ತೆ ಇಂಟ್ರೆಸ್ಟ್ ಎಲ್ಲ ಆಡ್ ಮಾಡಿ ಒಂದು ಪರಿಹಾರ ನಾವು ಅವಾರ್ಡ್ ಅಂತ ಫಿಕ್ಸ್ ಮಾಡ್ತೇವೆ. ಕರೆಕ್ಟ್. ಅದು ನಿಯಮಾನುಸಾರ ನಿಯಮಬದ್ಧವಾಗಿಯೇ ಮಾಡಿದ್ದಾರೆ. ಅದರಲ್ಲಿ ಮೋಸದ ಪ್ರಶ್ನೆ ಬರೋದಿಲ್ಲ. ಇವರು ಇತರ ಯಾವುದೋ ವ್ಯಕ್ತಿ ಜೊತೆ, ಮೂರನೇ ವ್ಯಕ್ತಿ ಜೊತೆ ಏನಾದ್ರು ಒಪ್ಪಂದ ಮಾಡಿ ಮೋಸ ಹೋಗಿದ್ರೆ ಅವರು ಪೊಲೀಸ್ಗೆ ಆ ರೀತಿಯ ಕಂಪ್ಲೇಂಟ್ ಕೊಟ್ಟು ಅವರು ನ್ಯಾಯ ಪಡಿಬಹುದು. ಅಥವಾ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆ ಅವಾರ್ಡ್ ಏನು ಅವ್ರಿಗೆ ಸಮ್ಮತಿ ಇಲ್ಲ ಅಂತ ಇವತ್ತಿಗೂ ಅನಿಸಿದ್ರೆ ನ್ಯಾಯಾಲಯಕ್ಕೆ ಹೆಚ್ಚುವರಿ ಪರಿಹಾರ ಕೋರಿ ಅವರು ನ್ಯಾಯಾಲಯದ ಮುಂದೆ ಹೋಗಬಹುದು. ಸರ್, ನ್ಯಾಯಾಲಯದ ವಿಚಾರ ಮಾತನಾಡ್ತಾರೆ ಬಸವರಾಜ್ ಅವರು. ಸರ್ ನಮಸ್ಕಾರ. ನಮಸ್ತೆ ಬಸವರಾಜ್ ಅವರು, ಹೇಳಿ. ಸರ್, ಅದೇನಿಲ್ಲ, ಈಗ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದೆ. ಅಲ್ಲ, ನ್ಯಾಯಾಲಯದಲ್ಲಿ ಏನಾಗಿತ್ತು ಅನ್ನೋದನ್ನ ಹೇಳಿ. ಆ ನ್ಯಾಯಾಲಯದಲ್ಲಿ 30,20,270 ರೂಪಾಯಿ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ರೇಟ್ ಫಿಕ್ಸ್ ಆಗಿದೆ ಅಲ್ಲ ಸರ್,
ಅದಕ್ಕೆ ಹೋಲಿಸಿದರೆ ನಮಗೆ ಒಂದೊಂದು ಎಕರೆಗೆ 8 ಲಕ್ಷ ತೆಗೆದುಕೊಂಡಂಥವ್ರಿಗೆ ಹತ್ರ ಸುಮಾರು 22 ಲಕ್ಷ ನಷ್ಟ ಆಗಿದೆ. ಒಂದು ಮಿನಿಮಮ್ ರೇಟು ಮತ್ತು ಸೊಲ್ಯೂಷಮ್ಮು ಅದು ಇದೆಲ್ಲ ಸೇರಿಬಿಟ್ರೆ 1,20,00,000 ರೂಪಾಯಿ ಪ್ರತಿ ಎಕರೆಗೆ ನಮಗೆ ನಷ್ಟ ಆಗಿದೆ ಸರ್. ಸ್ವತಃ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, KIDB ನಿಗದಿ ಮಾಡಿದಂಥ ಅಥವಾ ಅವತ್ತು ಭೂ ಬೆಲೆ ನಿಗದಿ ಮಾಡಿದಂಥ ದರ ಏನಿದೆ ಅದು ಅವರೇನು ಲೆಕ್ಕಾಚಾರ ಮಾಡಿದೆ, ಇಲ್ಲಿಯ ಭೂಮಿಯ ನಿಜವಾದ ಬೆಲೆ ಅಂತ ಏನು ಲೆಕ್ಕಾಚಾರ ಮಾಡೋದು ಅದಕ್ಕೆ ಹೋಲಿಸಿದರೆ ಅದು ಏನೇನೂ ಅಲ್ಲ ಅಂತ ಕೂಡ ಡಿಸ್ಟಿಕ್ ನ್ಯಾಯಾಲಯ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ನಾವು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎರಡನೇದು, ಈ ಭೂ ಬೆಲೆಯಲ್ಲಿ ಒಂದು ಸರಿಯಾದಂಥ ಮಾನದಂಡ ಅನುಸರಿಸಿಲ್ಲ ಅಂಥೇಳಿ ಹಿಂದೆ ಇದ್ದಂಥ ಆದಿತ್ಯ ಆಮ್ಲಾನ್ ಬಿಸ್ವಾಸ್ DC ಅವರು ಅದನ್ನು ಪುನರ್ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದಕ್ಕೆ ಹೊಸ ದರ ನಿಗದಿ ಮಾಡೋದಕ್ಕೆ ಅವರು ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಕೂಡ. ಸೊ ಹೀಗಾಗಿ ಅಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಈಗಲೂ ನಾವು ದಾಖಲಾತಿ ಮುಂದೆ ಇಟ್ಟು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿದ್ದೀರಿ. ಆದರೆ ಈಗಲೂ ಸರ್ಕಾರ ನಮಗೆ ಒಂದೇ ಹೇಳ್ತಾ ಇದೆ, ಏನಂತ ಹೇಳಿದ್ರೆ ನೀವು 5 ತೀರ್ಪು ತೊಗೊಂಡಿದ್ದೀರಿ, ಸಾಮಾನ್ಯ ಒಪ್ಪಂದ 5 ತೀರ್ಪು ತೊಗೊಂಡಿರಿ ಅಂತ ಹೇಳ್ತಾ ಇದ್ದೀರಿ. ಸರಿ, ಬಲವಂತವಾಗಿ ನಮ್ಮ ಜಮೀನುಗಳನ್ನು ಸ್ವಾಧೀನ ಮಾಡಿದಿರಿ, ಬಲವಂತವಾಗಿ ಭೂಮಿಯನ್ನು ನಾವು ಬಿಟ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ, ನಾವು ಬಲವಂತವಾಗಿ 8 ಲಕ್ಷ ತೊಗೊಂಡಿದ್ದೀವಿ, ಅದರ ಬಗ್ಗೆ ಏನಿಲ್ಲ. ಆದರೆ ಈ ಭೂ ಬೆಲೆ ನಿಗದಿಯಲ್ಲಿ ಆಗಿರ್ತಕ್ಕಂಥ ಮಾನದಂಡಗಳ ಉಲ್ಲಂಘನೆ ಇದೆಯಲ್ಲ, ಅದ್ರ ಮೇಲೆ ಯಾರೂ ತನಿಖೆ ಮಾಡ್ತಾ ಇಲ್ಲ. ಅದು ನಮ್ಮ ಕಳಕಳಿ. ನೀವು ಅದನ್ನು ಸರಿಪಡಿಸ್ಕೊಟ್ರೆ ನಮಗೊಂದು ಉತ್ತಮವಾದಂಥ ಬೆಲೆ ಸಿಗುವಂಥ ಸಂಭವಗಳಿದ್ದಾವೆ ಅಂತಲೇ ನಾವು ಕೇಳ್ತಾ ಇದ್ದೀವಿ. ಹಿಂದೆ ಇದ್ದಂಥ ಡೆಪ್ಟಿ ಕಮಿಷನರು ನಾಗೇಂದ್ರ ಪ್ರಸಾದ್ ಅವರ ಭಾವನೆಗಳು ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸರ್. ಈಗ ಎಸ್ ಸರ್, ಈಗ ಬಸವರಾಜ್ ಅವರು ಹೇಳ್ತಾ ಇರೋದು ತಾವು ಹೇಳಿದ ಹಾಗೆ ಭಾವನೆಗಳೇ ಹೊರತು ಕಾನೂನು ಪ್ರಕಾರವಾಗಿ ಅವರ ಒಂದು ಹೇಳಿಕೆಯಲ್ಲೇ ಉತ್ತರ ಕೂಡ ಇದೆ. ಈ ಹಿಂದೆ ನಾವು ಒಪ್ಪಿ ತಗೊಂಡಿದೀವಿ ಬಲವಂತದಿಂದ. ಈ ಬಲವಂತ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಸವರಾಜ್ ಅವ್ರಿಗೆ ಗೊತ್ತಿದೆ, ಬಹಳಷ್ಟು ಲೀಡರ್ಸ್ಗೆ ಕೂಡ ಗೊತ್ತಿದೆ ಈ ವಿಷಯ. ಈ ವಿಷಯದಲ್ಲಿ ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಒಂದು ಕ್ಲಾಸ್ ಇರ್ತದೆ, ಅದು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕನೇ ಆಗ್ಬೇಕು. ನಾವು ವೈಯಕ್ತಿಕವಾಗಿ ಒಂದು ಡಿಸ್ಕ್ರಿಷನ್ ಬಳಸಿ ಎನ್ಹಾನ್ಸ್ ಮಾಡೋದಕ್ಕೆ ಭೂಸ್ವಾಧೀನಾಧಿಕಾರಿಗಾಗ್ಲಿ ಅಥವಾ ಅವರ ಮೇಲ್ಪಟ್ಟ ಅಧಿಕಾರಿಗಳಿಗಾಗ್ಲಿ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಇದನ್ನೇ ನಾವು ಹೇಳ್ತಾ ಇದ್ದೀವಿ. ಎರಡನೇ ವಿಷಯ ನಾನು ಎಂಫಸೈಸ್ ಮಾಡ್ತಾ ಇರೋದು ಏನಂದ್ರೆ, ನಮ್ಮ ಬಳ್ಳಾರಿಯಂತಹ ಒಂದು ಜಿಲ್ಲೆಗೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಈ ತರದ ಒಂದು ಉದ್ದಿಮೆ ಬಂದ್ರೆ ನಮ್ಮ ಎಲ್ಲ ಯುವಕರಿಗೆ ಕೂಡ ಒಂದು ಉದ್ಯೋಗ ಮತ್ತು ನಮ್ಮ ಒಂದು ಆರ್ಥಿಕತೆಗೆ ಹೆಚ್ಚಿನ ಒತ್ತು ಸಿಗುತ್ತೆ ಅಂತ. ಆದ್ರಿಂದ ನಾನು ಕೂಡ 2 ಸಾರಿ ಸಭೆ ಮಾಡಿ ಇವರಿಂದ ನಾನು ಸಹಕಾರ ಕೂಡ ಕೇಳಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿಗೂ ನಾನು ಹೇಳ್ತೀನಿ, ನಮ್ಮ ರೈತರು ಇದಕ್ಕೆ ಸಹಕಾರ ಮಾಡಬೇಕು. ತಮ್ದೇನು ಹೋರಾಟ ಇದೆ ಅದು ಕಾನೂನುಬದ್ಧವಾಗಿ ಮಾಡಿ. ಸೊ ಇದರಲ್ಲಿ ಕಾನೂನು ಬಿಟ್ಟು ಉಳಿದ ಹೋರಾಟಗಳಲ್ಲಿ ಅದು ಪರಿಹಾರ ಕೊಡ್ಲಿಕ್ಕೆ ಕಾನೂನು ಅಧಿಕಾರಿಗಳಿಗೂ ಕೂಡ ಸರ್ ಕಾನೂನುಬದ್ಧವಾಗಿಯೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಇರೋಂಥ ರೈತರಿಗೆ ಏನು ಮನುಷ್ಯರು ಅನ್ಕೊಂಡಾರೋ ಏನು ಕುರಿಗಳು ಅನ್ಕೊಂಡಿದ್ದಾರೆ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ನಾವು ಏನೋ ಪಾದಯಾತ್ರೆ ಮಾಡ್ತಾ ಇದ್ರೆ ಕುರಿಗಳಿಗೆ ತಗೊಂಡ ಒಗದಂಗೆ ಒಗಿತಾ ಇದಾರ ಗಾಡಿಗಳಾಗ. ಸರ್ ನಿಮ್ಮ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಸರ್? ಈ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ರೈತರ ಮೇಲೆ, ನೀವು ನೋಡ್ತಾ ಇದ್ರಲ್ಲ ಸರ್. ಈಗ ನಾನು ಹೇಳೋದಿಷ್ಟೇ, ನಾನು ಇದಕ್ಕೆ ಈ ತರದ ಹೇಳಿಕೆಗಳಿಗೆ ಹೆಚ್ಚು ಕಾಮೆಂಟ್ಸ್ ಮಾಡಕ್ ಆಗೋದಿಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಹೆದ್ದಾರಿಯನ್ನ ಬಂದ್ ಮಾಡಿ ಕೂರುವಂತಿಲ್ಲ ಸರ್ಟನ್ ಸಮಯದ ನಂತರ. ಆ ಪ್ರಕ್ರಿಯೆಯಲ್ಲಿ ನಾವು ಅವ್ರಿಗೆ ಬಹಳ ತುಕಾರಾಮ್ ಸರ್ ಮನೆಗೆ ಹೋಗ್ತಾ ಇದ್ವಿ, ಹೋಗಕ್ಕೂ ಬಿಟ್ಟಿಲ್ಲ ನೀವು. ಮಾತಾಡಲಿ ಸರ್. ಕೂಡ ನಮ್ಮ ಜಿಲ್ಲೆಯ ಪೊಲೀಸರು ಬಹಳ ಸೌಜನ್ಯದಿಂದ, ಬಹಳ ಸ್ನೇಹಪರವಾಗಿ ನಮ್ಮ ರೈತರೊಳಗೆ ವರ್ತಿಸ್ತಿದ್ದಾರೆ, ಅದೇ ರೀತಿ ವರ್ತಿಸ್ತಾರೆ. ಆದ್ರೆ ಹಿಂದೆ ರೈತರು ಕೂಡ ಬಹಳ ಪ್ರಚೋದನಕಾರಿಯಾದ ಹೇಳಿಕೆಗಳನ್ನ ಪೊಲೀಸರಿಗೆ ಕೊಟ್ಟರು ಕೂಡ ಪೊಲೀಸರು ಸೌಜನ್ಯದಿಂದ ವರ್ತಿಸ್ತಾರೆ. ಯಾಕೆಂದ್ರೆ ರೈತರ ವಿಷಯದಲ್ಲಿ ಯಾವತ್ತೂ ಕೂಡ ಜಿಲ್ಲಾಡಳಿತ ಸೌಜನ್ಯವಾಗಿ ವರ್ತಿಸ್ತದೆ. ಇವಾಗ್ಲೂ ಮನವಿ ಮಾಡ್ತೇನೆ, ತಮ್ದೇನಿದೆ ಹೋರಾಟ ಅದು ಕಾನೂನುಬದ್ಧವಾಗಿ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು NS-67 ನಾವು ಮುಟ್ಟಿಲ್ಲ. ನಮ್ಮ ಜಮೀನಲ್ಲಿ ನಾವು ಹೋಗ್ತಾ ಇದ್ದಾಗ ಅವರೇ ತಡೆಗಟ್ಟಿದ್ದು, ನಮ್ಮನ್ನು ತಡೆಗಟ್ಟಿ ಇದು ಮಾಡಿದ್ದಾರೆ. NS-67 ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ತಪ್ಪು ಮಾಹಿತಿ. ನಾವೇನು NS-67 ಬಂದ್ ಮಾಡಿಲ್ಲ, ನಮ್ಮ ಪಾಡಿ ನಾವು ಹೋಗ್ತಾ ಇದ್ದೀವಲ್ಲ. ನೋಡೋ ರಸ್ತೆಯಲ್ಲಿ NS-63 ಬೇರೆ ಕಟ್ಟೆ ಹಾಕಿದ್ರು, ನಮಗೆ ದಾರಿ ಇಲ್ಲ ಅಂತ ಒಂದು ಪಕ್ಕದಲ್ಲಿ ದಾರಿ ಇತ್ತು, ಹೋಗ್ತಾ ಇದ್ವಿ. NS-67 ಅವರೆಲ್ಲ ತಾನೇ ಮಾಡಿರೋದು, ನಾವೇನಲ್ಲ. ಇದು ನಮ್ಮ ಮೇಲೆ ಕೂಡಿಸ್ಬಾರ್ದು ಅಂತ ನಮ್ಮ ಅಭಿಪ್ರಾಯ. ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಿದೆ ಅದನ್ನ ಪಾಲಿಸೋದು ಸರ್. ನಾವು ನ್ಯಾಯಯುತವಾದ ಹೋರಾಟ ಕೋರ್ಟ್ ನಲ್ಲಿ ಇರಲಿ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಥ್ಯಾಂಕ್ ಯು. ಕೋರ್ಟ್ ಅಲ್ಲಿ ಅವರು ನ್ಯಾಯಬದ್ಧವಾಗಿ ಹೋಗಿ
ಪರಿಹಾರ ಪಡೆಯೋದಕ್ಕೆ ಅವಕಾಶ ಇದೆ. ಉಳಿದ ಯಾವುದೇ ದಾರಿಯಿಂದ ಕೂಡ ಇಲ್ಲಿ ಅವಕಾಶ ಕಾನೂನು ಪ್ರಕಾರ. ಸರ್ ನಮ್ಗೆ ಪಾದಯಾತ್ರೆ ಮಾಡಕ್ ನಮ್ಗೆ ಹಕ್ಕಿಲ್ಲ ಸರ್, ನಮ್ಗೆ ಹೋರಾಟ ಮಾಡಕ್ ಹಕ್ಕಿಲ್ಲ. ನಾವು ಪಾದಯಾತ್ರೆ ಮಾಡ್ತಾ ಇದ್ನಪ್ಪ ಅಂದ್ರೆ ನಿಮ್ ಜಿಲ್ಲಾಡಳಿತ ಯಾವ ರೀತಿ ನಡ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಸರ್. ದರ್ಶನ್ ಸರ್, ಐ ಥಿಂಕ್ ಎಸ್ ಸರ್ ಥ್ಯಾಂಕ್ ಯು. ನಮ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಅನೇಕ ಪ್ರಶ್ನೆಗಳಿದ್ದಾವೆ, ಸಮಯದ ಅಭಾವ ಇದೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಕೆಎಡಿಬಿ ವತಿಯಿಂದ ಅವರು ಕೂಡ ಮಾಹಿತಿ ಪಡಿಬಹುದು, ತಾವು ಕೂಡ ಮಾಹಿತಿ ಪಡಿಬಹುದು, ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ. ಎಸ್ ಸರ್ ನಾಗೇಂದ್ರ ಪ್ರಸಾದ್ ಸರ್ ಧನ್ಯವಾದಗಳು ಲೈನಿಗೆ ಬಂದಿದ್ದಕ್ಕೆ, ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ ಇದೀಗ ಈ ಚರ್ಚೆಗೆ ಮತ್ತೊಬ್ಬ ರೈತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹುಚ್ಚಪ್ಪ ಅವರು. ಹುಚ್ಚಪ್ಪ ಅವರ, ಈಗ ನೀವು ಭೂಮಿಯನ್ನು ಎಷ್ಟು ಭೂಮಿ ಕಳ್ಕೊಂಡಿದ್ದೀರಿ, ಜೊತೆಗೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೆಂಗಿದೆ, ಭೂಮಿ ಕಳ್ಕೊಂಡ ಮೇಲೆ 15 ವರ್ಷದ ಈ ಸ್ಥಿತಿಗತಿಯನ್ನು ನಿಮ್ಮ ಕುಟುಂಬ ನಿರ್ವಹಣೆಯಲ್ಲಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ? ಭಾಳ ಕಷ್ಟ ಐತೆ ಸರ್. ಅದು ಭೂಮಿ 3 ಎಕರೆ ಹೋಯ್ತು ಸರ್. ನಮ್ದು ಇಬ್ಬರು ಅಣ್ಣ ತಮ್ಮರು 4 ಮಕ್ಕಳು. ನಾವು ಹೆಂಗೆ ಜೀವನ ಮಾಡೋದು? ಇರೋಷ್ಟು ಭೂಮಿ ಹೋಗ್ಬಿಟ್ಟಿದೆ, ಹೋಗ್ಬಿಡ ಸರ್. ಈಗ ಭೂಮಿ ಇಲ್ಲ. ಏನು ಬೆಳೀತಾ ಇದ್ರಿ ನೀವು? ಹೌದು, ವ್ಯವಸಾಯ ಮಾಡ್ತೀವಿ ಸರ್. ಆಗಿನ ಕಾಲದಲ್ಲಿ ತೊಗರಿ ಅವೆಲ್ಲ ಬೆಳೆಸ್ತಿದ್ವಿ ಸರ್. ಇವಾಗ ಭೂಮಿ ಇಲ್ದ ಬಂಗಾರ ಅಂತ ಭೂಮಿನ ಕಳ್ಕೊಂಡು ಇವಾಗ ಇದಾಗ್ಬಿಡುತ್ತೆ ಸರ್. ಉಳ್ಳಿ ಮತ್ತೆ ಹೆಸರು ಕಾಳು ಜೀವನಕ್ಕೆ ಆಧಾರವಾಗಿದ್ದ ಭೂಮಿನ ಕಳ್ಕೊಂಡಿದ್ದೀರಿ. ಉದ್ಯೋಗ ಸಿಕ್ಕಿದೆಯಾ ನಿಮಗೆ? ಉದ್ಯೋಗ ಇಲ್ಲ ಸರ್, ಉದ್ಯೋಗ ಇಲ್ಲ. ಯಾವ್ದು ಪರಿಹಾರ ಕೊಟ್ಟಿದ್ದೇನಾದ್ರು ಉಳ್ಕೊಂಡಿದೆ ನಿಮ್ಮ ಹತ್ರ? ಯಾವ ಉಳ್ಕೊಂಡಿಲ್ಲ ಸರ್. ಅಲ್ಲ, ಉದ್ಯೋಗದ ಪ್ರಶ್ನೆ ಬಂದರೆ ಆ್ಯಕ್ಚುಲಿ ಅಗ್ರಿಮೆಂಟ್ ಆಗೋದು ಹೆಂಗೆ ಕಂಪ್ನಿಗಳ ಜೊತೆಯಲ್ಲಿ ಅಂತಂದರೆ 5 ವರ್ಷದೊಳಗಡೆ ಕಂಪ್ನಿ ಹಾಕಬೇಕು ಅಂತ ಲ್ಯಾಂಡ್ ಅಕ್ವಿಜೇಷನ್ ಆಕ್ಟ್ ಹೇಳ್ತದೆ. 5 ವರ್ಷದ ಹಿಂದೆ ಹಾಕಿದರೆ ಅಲ್ಲಿಂದ ಇಲ್ಲಿವರೆಗೆ ಕನಿಷ್ಠ ಒಂದು ಕುಟುಂಬಕ್ಕೆ 20,000 ರೂಪಾಯಿ ಸಂಬಳ ಅಂತೇಳಿ ಲೆಕ್ಕ ಹಾಕಿದರೆ 25 ಲಕ್ಷ ಒಂದೊಂದು ಕುಟುಂಬಕ್ಕೆ ನಷ್ಟ ಆಗಿದೆ ಸರ್. ನೀವು ಲೆಕ್ಕ ಹಾಕ್ರಿ, 5,000 ಕುಟುಂಬಗಳಿಗೆ ಎಷ್ಟಾಗ್ತದೆ? 25 ಲಕ್ಷ ಅಂತ ಹೇಳಿದ್ರೆ. ರಮೇಶ್ ಅವ್ರು ಹೇಳ್ತಾ ಇದ್ರಿ, ನಿಮ್ಮ ಹೋರಾಟದ ಕಥೆಯನ್ನು ಕೂಡ ನೀವು ಹೇಳ್ತಾ ಇದ್ರಿ. ಈಗ ಮುಂದೆ ಯಾಕಂತ ಹೇಳಿದ್ರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಎರಡೂ ಕಡೆ ವಾದಗಳನ್ನು ನೋಡ್ತಾ ಇದ್ದೀವಲ್ಲ. ಒಂದು ಕಡೆ ನಿಮ್ಮ ಸಂಸದರು ಹೇಳ್ತಾರೆ, ಜೊತೆಗೆ ನಿಮ್ಮ DC ಹೇಳ್ತಾ ಇದ್ದಾರೆ, ನೀವು ಕಾನೂನು ಹೋರಾಟ ಮಾಡುವ ಎಲ್ಲ ಆಪ್ಷನ್ ಬಿಟ್ಟು, ಕಾನೂನು ಹೋರಾಟ ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಅವಕಾಶಗಳು ಕಾಣಿಸ್ತಾ ಇಲ್ಲ. ನಾವು 2010ರಿಂದ ಕಾನೂನು ನಾವು ಮೀರ್ಲದಂಗೆ ಮಾಡಿದ್ದೀವಿ ಸರ್. ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೀವಿ. ಯಾವುದೇ ಹೋರಾಟ ಮಾಡಬೇಕು, ಕಾನೂನು ಚೌಕಟ್ಟು ಹೇಗಿದೆ ಅಂತ ನಾವು ಸಲಹೆ ಕೊಟ್ಟರು ಸತೆ ಅದ್ರ ಒಳಗೇ ನಾವು ಹಿತವಾಗಿ ಮಾಡಿದ್ವಿ. ಹತವಾಗಿ ಮಾಡಿಲ್ಲ ನಾವು. ಎಷ್ಟು ಸ್ಮೂತಾಗಿ ಮಾಡಿದ್ವಿ ಅಷ್ಟೇ ಸ್ಮೂತಾಗಿ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅವರೇ ನಮ್ಮನ್ನು ಇದು ಮಾಡ್ತಾರೆ, ಅಡ್ಡಿಪಡಿಸ್ತಾ ಇರೋದು. ಸರಿ, ನಮ್ಮ ಜಮೀನನ್ನು ನಮಗೆ ಬಿಟ್ಕೊಡ್ಲಿ. ಈಗ ಜನಾರ್ದನ್ ರೆಡ್ಡಿ ಅಂಥವರು ಭೂಮಿಯನ್ನು ತೆಗೆದುಕೊಂಡು ಅದನ್ನು ಆ ಉದ್ದೇಶಕ್ಕೆ ಬಳಸ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ನಿಜಾನ ಅದು? ಮತ್ತು ಈಗ ಇವರು KIDB ಅವರು ಮಾಡ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಅವರು ಬ್ರಾಹ್ಮಣ್ ಸ್ಟೀಲ್ಸ್ಗೆ ಅಂತೇಳಿ ತೊಗೊಂಡು ಉತ್ತಮ ಗಾಲವ ಕಂಪ್ನಿಗೆ ಅವರು ಮರ್ಜ್ ಮಾಡಿದ್ವಿ ಅಂತೇಳಿ ಮಾರಾಟ ಮಾಡ್ಕೊಂಡಿದ್ದಾರೆ. ಸೊ ಒಂದು ಸುದ್ದಿ ಇದೆ, ನಮಗೆ 5 ಲಕ್ಷ ಅಂತೇಳಿ ಕೊಟ್ಟು ಅವರು ಅತ್ಯಂತ ಕಡಿಮೆ ಬೆಲೆ ಕೊಟ್ಟಿರೋದು ಆ ಜಮೀನುಗಳು ಬ್ರಾಹ್ಮಣ್ ಸ್ಟೀಲ್ಸ್ಗೆ ಅಂತೇಳಿ. ನಮಗೆ 8 ಲಕ್ಷ ಕೊಟ್ಟರೆ ಉತ್ತಮ ಗಾಲವಕ್ಕೆ, ಬ್ರಾಹ್ಮಣ್ ಸ್ಟೀಲ್ಸ್ಗೆ ಬರೀ 5 ಲಕ್ಷ ಕೊಟ್ಟಿರೋದು, 6 ಲಕ್ಷ ಕೊಟ್ಟಿರೋದು. ಅಂದರೆ ಈ 8 ಲಕ್ಷ ಅಂತ ಫಿಕ್ಸ್ ಆದಮೇಲೆ ಅದನ್ನು ಕಡಿಮೆ ಫಿಕ್ಸ್ ಮಾಡಿಸಿ ತೊಗೊಂಡಿರೋದು. ಈಗ ಅದನ್ನು 15 ಲಕ್ಷಕ್ಕೋ 20 ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೊರಗಡೆ ಸುದ್ದಿ ಇದೆ. ಸೊ ಆ ರೀತಿ ಅವರು ರಿಯಲ್ ಎಸ್ಟೇಟು ಮಾಡಿದ್ದಾರೆ. ಅದು ಅದ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗ ಇವ್ರು ಮಾಡ್ತಾ ಇರೋದನ್ನು KIDB ಅವರು ಆರ್ಸೆಲರ್ ಮಿತ್ತಲ್ ಕಂಪನಿಗೆ ಅಂತೇಳಿ ತಗೊಂಡು ಮತ್ತೆ ಜಿಂದಾಲ್ ಅವರು ಹೂಡಿಕೆ ಮಾಡದೆ ಹೋದಾಗ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡದೆ ಅದನ್ನು ಬೇರೆ ಕೊಡ್ತಾ ಇದ್ದಾರೆ. ಇದು ವಾಟ್ ಇಸ್ ದಿಸ್ ಇಸ್ ಆಲ್ಸೋ ಇವತ್ತಿನ ರೇಟ್ ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರದ್ದೇ ಫಿಕ್ಸ್ ಮಾಡಿದಂತ 1.5 ಕೋಟಿಗೆ ಅವ್ರು ಕೊಡ್ತಾ ಇಲ್ಲ, 28 ಲಕ್ಷಕ್ಕೆ ಅಂತ ಕೊಡ್ತಾ ಇದ್ದಾರೆ. ಹೋಗ್ಲಿ, ಜಿಲ್ಲಾ ನ್ಯಾಯಾಲಯ ನಿಗದಿ ಮಾಡಿದಂತ ರೇಟ್ಗಾದ್ರೂ ಕೊಡ್ತಾ ಇಲ್ಲ.
ಅಂದ್ರೆ ಅರ್ಥ ಏನು? ಯಾಕೆ ಅತ್ಯಂತ ಕಡಿಮೆ ಬೆಲೆಗೆ ನೀವು ಇವ್ರಿಗೆ ಕೊಡ್ತಾ ಇದ್ದೀರಿ? ಇದರ ಒಳಗಡೆ ಎಷ್ಟು ಫ್ರಾಡ್ ನಡೆದಿದೆ, ಇದನ್ನ ಯಾರು ತನಿಖೆ ಮಾಡಬೇಕು? ಯಾರು ಮಾಡ್ಲಿಕ್ಕೆ ಅವಕಾಶ ಇದೆ? ಅದನ್ನೇ ರಾಜ್ಯ ಸರ್ಕಾರ ಇದನ್ನ ಹಿಂದೆನೂ ನಾವು ಮಾತಾಡಿದೀವಿ. ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದೇ ಜಿಂದಾಲ್ ಕಂಪನಿಗೆ 3,660 ನೇರವಾಗಿ ಹೇಳಿ, ನೀವು ಸರ್ಕಾರ ಇಲ್ಲಿ ಕಮಿಷನ್ ತಗೊಂಡಿದೆ, ಆ ಕಂಪನಿಗಳಿಂದ ತಗೊಂಡಿದೆ, ಹೇಳ್ತೀನಿ ನಾನು, ಭ್ರಷ್ಟಾಚಾರ ನಡೆದಿದೆ. 3,665 ಎಕರೆ ಜಮೀನು ಮಾರಾಟ ಮಾಡುವಾಗ 1 ಎಕರೆಗೆ 1.25 ಲಕ್ಷ ರೂಪಾಯಿ ಅಂತೇಳಿ ನಿಗದಿ ಮಾಡಿದೆ. ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು? ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು? ಇವತ್ತು 3 ಕೋಟಿ 4 ಕೋಟಿ ರೂಪಾಯಿ ಲಾಭ ಯಾರಿಗಾಯ್ತು ಮಾತಾಡ್ಬೇಕಲ್ಲ, ನಷ್ಟ ಆಯ್ತು, ಲಾಭ ಯಾರಿಗಾಯ್ತು? ಲಾಭ ಇಷ್ಟೊಂದು ಕಡಿಮೆ ಬೆಲೆಗೆ ನೀವು ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಇಲ್ಲಿ ಏನ್ ನಡೆದಿದೆ ಅದರ ಸತ್ಯ ಬಹಿರಂಗ ಬರ್ಬೇಕಲ್ಲ. ಹೆಂಗ್ ಕಡಿಮೆ ರೇಟಿಗೆ ಕೊಡ್ತೀರಿ ನೀವು? ಇಷ್ಟೊಂದು ಕಡಿಮೆ ಬೆಲೆಗೆ ಹೆಂಗ್ ಕೊಡ್ತೀರಿ? ಈಗ 1.5 ಕೋಟಿ ರೂಪಾಯಿ ಬೆಲೆ ಅಂತೇಳಿ ನಿಗದಿ ಮಾಡಿದಂತ KIDB 28 ಲಕ್ಷಕ್ಕೆ ಕೊಡ್ತೀರಿ ಅಂದ್ರೆ ಹೆಂಗ್ ಕೊಡ್ತೀರಿ? ಇದ್ರೊಳಗಡೆ ಏನ್ ನಡೆದಿದೆ ಅದು ನಮ್ಗೆ ತನಿಖೆ ಮಾಡಿ ಹೊರಗಡೆ ಬರಲಿ ಅಂತ ಹೇಳೋದು. ತನಿಖೆ ಮಾಡಿದ್ರೆ ಗೊತ್ತಂಗ ರಿಯಲ್ ರೇಟ್ ಏನಿದೆ ಆ ರೇಟ್ಗಿಂತ ನೀವು ಕಡಿಮೆ ರೇಟಿಗೆ ಮಾರಾಟ ಮಾಡಿದ್ರೆ ಎರಡು ಯಾರ ಉದ್ದಾರಕ್ಕೆ ಅನ್ನೋದಕ್ಕಿಂತ ಇಲ್ಲಿ ನಾಳೆ ಕಂಪನಿಯಿಂದ ರೈತರಿಗೆ ರೇಟ್ ಕೊಡಿಸಿದ್ರೆ 1.5 ಕೋಟಿ ಕೊಡಲಾಗ 28 ಲಕ್ಷದಲ್ಲಿ 8 ಲಕ್ಷ. ಬ್ರಾಹ್ಮಣಿ ಸ್ಟೀಲ್ಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಉದ್ಧಾರ ಆದ್ರು. ಹೌದು. ಮಿತ್ತಲಲ್ಲಿ ಸರ್ಕಾರನೋ ಅಧಿಕಾರಿನೋ ಅಥವಾ ಸಚಿವರು ಯಾರು ಉದ್ಧಾರ ಆದ್ರು, ಹಾಳಾದವ್ರು ಯಾರು? ರೈತರು ಮಾತ್ರ. ಅವತ್ತಿನ ಯಡಿಯೂರಪ್ಪ ಅವ್ರ ಗವರ್ನಮೆಂಟು ಅತ್ಯಂತ ಕಡಿಮೆ ಬೆಲೆ ಅಂದರೆ ಅತ್ಯಂತ ಮೋಸದ ಬೆಲೆ ನಿಗದಿ ಮಾಡಿ ಅವರು ಉದ್ಧಾರ ಆದರು. ಇವತ್ತು ಅದನ್ನು ಸರಿಪಡಿಸ್ಕೊಡ್ರಿ ಅಂದರೆ ಇವರು ಸರಿಪಡಿಸ್ಕೊಡೋದಕ್ಕೆ ಸರಿ. ಕೊನೆಯದಾಗಿ ನಿಮ್ಮ ಮುಂದಿನ ಹೋರಾಟ ಹೆಂಗಿರುತ್ತೆ? ನಿಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಒಂದು ಸರ್ ನಾವು ಕೇಳ್ತಾ ಇರೋದು, ನಾವು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದಾರೆ. ಅವರು ನಮ್ಮ ವೇದಿಕೆಗೆ ಬಂದಿದ್ದರು, ಹೋರಾಟದ ವೇದಿಕೆಗೆ ಬಂದು ಅವ್ರು ಹೇಳಿದರು ಏನಂತ, ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಅನ್ಯಾಯ ಆಗಿದ್ದೇ ಆದರೆ ಅದನ್ನ ನಾನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು 2 ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಿದ್ದೀವಿ. ಕಾನೂನಿನ ಮೂಲಕ, ಇನ್ನೊಂದು ಇದ್ರ ಮೂಲಕ. ಅವ್ರನ್ನ ಕೇಳೋದೇನಂದ್ರೆ ನೀವೇನು ಹೇಳಿದ್ರಿ ಅದ್ರ ಪ್ರಕಾರ ನಡ್ಕೋರಿ ಅಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ನಮ್ಮ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇರುತ್ತೆ. ಈಗ ಬರೀ ಒಂದು ಬಳ್ಳಾರಿ ಸೀಮಿತವಾಗಿದೆ ಈ ಹೋರಾಟ. ಮುಂದೆ ಬರೋಂಥ ದಿನಮಾನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ವಿರೋಧ ಪಕ್ಷ ಸತ್ತಿದೆ. ಏನು ಆ ವಿರೋಧ ಪಕ್ಷಕ್ಕೆ ನಾಲಾಯಕ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಅಶೋಕ್ ಅವ್ರಿಗೆ ಏನು ರೈತರ ಸಮಸ್ಯೆ ಇಷ್ಟಿದೆ, ಒಂದು ದಿವಸ ಕೂಡ ಧ್ವನಿ ಎತ್ತಿಲ್ಲ ವಿಧಾನಸಭೆಯಲ್ಲಿ. ಇಂಥ ಒಬ್ಬ ಏನು ವಿರೋಧ ಪಕ್ಷ ನಾಯಕ ಇರೋದಕ್ಕಿಂತ ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಮುಂದೆ ಬರುತ್ತಿದ್ದ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಎಲ್ಲ ರೈತ ಪರ ಹೋರಾಟಗಾರರು ಒಂದಾಗಿ ಈ ಸರ್ಕಾರಕ್ಕೆ ಒಂದು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡ್ತೀವಿ ಮುಂದಿನ ಬರುವಂಥ ದಿನಮಾನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಬಳ್ಳಾರಿ ಜಿಲ್ಲೆಯ ಕುಡತಿ ಹೋರಾಟಗಾರರಿದ್ದಾರಲ್ಲ, ಅನೇಕ ಪೆಟ್ಟುಗಳನ್ನು ತಿಂದಿದ್ದಾರೆ, ಭೂಮಿಯನ್ನು ಕಳೆದುಕೊಂಡಿದ್ದಾರೆ, ಇಡೀ ಸಂಸಾರ ಅವರದ್ದು ಹಾಳಾಗೋಗಿದೆ, ಅವರ ಮನೆ ಮಠ ಕೂಡ, ಕುಟುಂಬದ ನೆಮ್ಮದಿ ಕೂಡ ಇಲ್ಲ. ಇಂಥ 15 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಈಗ ಬೀದಿಗಿಳಿದು ಹೋರಾಟ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಈಗಲಾದರೂ ಕೂಡ ಭೂಮಿ ಕಳೆದುಕೊಂಡಿರುವಂಥ ರೈತರಿಗೆ ನ್ಯಾಯ ಸಿಗಲಿ, ಪರಿಹಾರ ಸಿಗಲಿ, ಜೊತೆಗೆ ನ್ಯಾಯಸಮ್ಮತವಾದಂಥ, ಯಾಕಂತ ಹೇಳಿದ್ರೆ ಒಂದು ಬಾರಿ ಭೂಮಿ ಕಳೆದುಕೊಂಡ್ರೆ ಅದನ್ನು ವಾಪಸ್ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಭೂಮಿ ಖರೀದಿ ಮಾಡ್ತೀನಿ ಅಂದರೆ ಸಿಗೋದೂ ಇಲ್ಲ. ಸೊ ಹೀಗಾಗಿ ಅಂಥ ಭೂಮಿ ಕಳೆದುಕೊಂಡಿರುವಂಥ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.